ಹಲೋ ಮಕ್ಕಳೇ, ಹೇಗಿದ್ದೀರಾ ನೀವು? ನಾನ್ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಒಂದು ಕಥೆಯಿಂದ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಹೃದಯಪೂರ್ವಕವಾಗಿ ನನ್ನ ಕನ್ನಡ ತರಗತಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ಏನಪ್ಪ, ಯಾವ ಕತೆ ಹೇಳ್ತಾ ಇದ್ದಾರೆ ಮೇಡಮು ಅಂತೀರಾ? ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾರು ಅಂತ ಹೇಳಿ ನಿಮ್ಮಲ್ಲಿ ಯಾವ್ದಾದ್ರು ಪ್ರಶ್ನೆ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಕ್ಕಳೇ. ಇಲ್ಲಿ ಮಾಯಾದೇವಿ ಮತ್ತು ಶುದ್ಧೋಧನ ಅಂತ ಹೇಳಿ ಇಬ್ರು ಗಂಡ ಹೆಂಡತಿ, ರಾಜ ಮತ್ತು ರಾಣಿ ಇದ್ರು. ಇವರು ಮಗಧ ಇದೆ ಅಲ್ವಾ, ಅಲ್ಲಿ ಹತ್ರ ವೈಶಾಲಿ ಅಂತ ಅನ್ನೋಂತ ಒಂದು ರಾಜ್ಯದ ರಾಜ ಮತ್ತು ರಾಣಿ ಆಗಿದ್ರು. ಇವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ತುಂಬಾ ದಿನಗಳ ನಂತರ ಒಂದು ಮಗು ಆಯ್ತು. ನಿಮ್ಗೆ ಗೊತ್ತಲ್ವಾ, ನಾವು ಯಾವಾಗ್ಲೂ ಮಗು ಹುಟ್ಟಿದ್ರೆ ಅದ್ರ ಜಾತಕ ಎಲ್ಲ ಬರೆಸ್ತೀವಲ್ವಾ, ಹೆಂಗಾಗತ್ತೆ, ಏನು, ಯಾವ ರಾಶಿ ನಕ್ಷತ್ರ ಎಲ್ಲ ಕೇಳ್ತೀವಲ್ಲ. ಹಾಗೆ ಇಲ್ಲಿ ಶುದ್ಧೋಧನ ರಾಜ ಕೂಡ ಏನ್ ಮಾಡ್ದ ಅಂತ ಹೇಳಿದ್ರೆ, ಆ ಮಗುವಿನ ಜಾತಕವನ್ನ ಕೇಳಲು ಗುರುಗಳನ್ನ ಕರೆದ. ಅವರು ಈ ಒಂದು ಮಗುವಿನ ಜಾತಕವನ್ನು ನೋಡಿ, ಇವನು ಆದ್ರೆ ತುಂಬಾ ದೊಡ್ಡ ಚಕ್ರವರ್ತಿ ಆಗ್ತಾನೆ, ಇಲ್ಲ ಅಂದ್ರೆ ಸನ್ಯಾಸಿ ಆಗ್ತಾನೆ ಅಂತ ಹೇಳಿದ್ರು. ಆವಾಗ ಶುದ್ಧೋಧನ ರಾಜನಿಗೆ ತುಂಬಾ ಭಯ ಆಯ್ತು. ಏನಪ್ಪಾ ಏನು ಅಂತ ಹೇಳಿ ಅವಾಗ ಏನ್ ಮಾಡ್ದ ಅಂತ ಹೇಳಿದ್ರೆ, ಶುದ್ಧೋಧನ ರಾಜ ಹಾಗಿದ್ರೆ ಇವನನ್ನ ಹೊರಗಿನ ಯಾವುದೇ ಪ್ರಪಂಚದ ಯಾವುದು ಗೊತ್ತಾಗದೆ ಇರೋ ತರ ಅರಮನೆಯಲ್ಲೇ ಅವನನ್ನ ಬೆಳೆಸ್ದ. ಮತ್ತು ತನ್ನ ತಂಗಿಯ ಮಗಳಾದಂತ ಯಶೋಧರೆಯನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅವರಿಬ್ರು ಮದುವೆ ಮಾಡ್ತಾರೆ. ಅವರಿಗೆ ಮುದ್ದಾದ ಒಂದು ಮಗು ಹುಟ್ಟುತ್ತೆ, ರಾಹುಲ ಅಂತ ಹೇಳಿ, ಅಥವಾ ರಾಹುಲ್ ಅಂತ ಹೇಳ್ತೀವಲ್ವಾ ಹಾಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಮಗುವಿನ ಹೆಸರು ಏನಿರುತ್ತೆ, ಸಿದ್ಧಾರ್ಥ. ಮಕ್ಕಳೇ, ಏನಾದ್ರೂ ನಿಮ್ಗೆ ಜ್ಞಾಪಕ ಬರ್ತಾ ಇದೆಯಾ? ಸಿದ್ಧಾರ್ಥ ಅಂತ ಕೇಳಿದ ತಕ್ಷಣ ಇಲ್ಲಿ ಸಿದ್ಧಾರ್ಥ ಅಂತ ಅನ್ನೋ ಮಗು, ಅವನಿಗೆ ಯಶೋಧರೆ ಅಂತ ಹೆಂಡತಿ, ರಾಹುಲ ಅಂತ ಹೇಳಿ ಮಗ ಇದ್ದ. ಅವನಿಗೆ ಹೊರಗಿನ ಪ್ರಪಂಚದ ಏನೂ ಗೊತ್ತಿಲ್ಲದೆ ಇರೋ ತರ ವಿದ್ಯೆ ಎಲ್ಲ ಕಲ್ಸಿದ್ರು, ಅಲ್ಲೇ ಅರಮನೆಯಲ್ಲೇ ಕಲ್ಸಿದ್ರು. ಅವನಿಗೆ ಹೊರಗಡೆ ಹೋಗಕ್ಕೆ ಅವಕಾಶನೇ ಇರ್ಲಿಲ್ಲ, ಹಾಗೆ ಮಾಡಿದ್ರು. ಆಮೇಲೆ ಒಂದ್ ದಿವ್ಸ ಏನಾಗತ್ತೆ ಅಂದ್ರೆ, ಸಿದ್ಧಾರ್ಥ ಹೊರಗಡೆ ಹೋಗ್ತಾನೆ. ದೇಶ ಪರ್ಯಟನವನ್ನ ಮಾಡ್ಬೇಕಲ್ವಾ, ಯಾವಾಗ್ಲೂ ಹೊರಗಡೆ ಆಚೆ ಹೋಗ್ಬೇಕಲ್ವಾ, ಹೋಗ್ತಾನೆ. ಹೋದಾಗ ಅಲ್ಲಿ ಏನಾಗತ್ತೆ ಅಂದ್ರೆ, ಒಬ್ಬ ವೃದ್ಧನನ್ನ ನೋಡ್ತಾನೆ. ತುಂಬಾ ವೃದ್ಧ ಇರ್ತಾನೆ, ಅವನಿಗೆ ತುಂಬಾ ಹಣ್ಣು ಮುದುಕ ಆಗಿರ್ತಾನೆ. ಅವನನ್ನ ನೋಡ್ತಾನೆ. ಒಂದು ಸಾವಾಗಿರತ್ತೆ, ಆ ಹೆಣ ಹೋಗ್ತಾ ಇರತ್ತೆ, ಸಾವಿನ ಆ ಹೆಣವನ್ನ ನೋಡ್ತಾನೆ. ಅರಮನೆಗೆ ಬಂದು ಯಾಕೆ ಹಿಂಗೆ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾನೆ. ಯೋಚನೆ ಮಾಡಿ ರಾತ್ರಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಹೆಂಡತಿ ಮಗುವನ್ನ ಬಿಟ್ಟು, ರಾಜ್ಯವನ್ನ ಬಿಟ್ಟು ಸನ್ಯಾಸಿ ಆಗೋದಕ್ಕೆ, ಅಂದ್ರೆ ತಾನು ಬೆಳಕನ್ನ ಕಂಡ್ಕೋದಕ್ಕೆ, ಜ್ಞಾನವನ್ನ ಕಂಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ, ಹೋಗ್ತಾನೆ. ಅವನೇ ಯಾರು? ನಮ್ಮ ಗೌತಮ ಬುದ್ಧ. ಹೌದಾ? ಬಂತ ನಿಮ್ಗೆ? ಗೊತ್ತಾಯ್ತಾ ಯಾರ ಕಥೆಯನ್ನ ಹೇಳ್ದೆ ಅಂತ ಹೇಳಿ? ಗೌತಮ ಬುದ್ಧನ ಕಥೆಯನ್ನ ಹೇಳಿದ್ನಲ್ಲ. ಇಲ್ಲಿ ನಮ್ಗೆ ಒಂದು ಪದ್ಯ ಇದೆ ಮಕ್ಕಳೇ, ಬೋಧಿ ವೃಕ್ಷದ ಹಾಡು ಅಂತ ಹೇಳಿ. ಯಾರು ಬರ್ದಿದ್ದಪ್ಪ ಇದನ್ನ ಅಂತಂದ್ರೆ, ಬಸವರಾಜ್ ಸಬರದ್ ಅನ್ನೋರು ಬರ್ದಿರ್ತಕ್ಕಂತ ಬೋಧಿ ವೃಕ್ಷದ ಹಾಡು ಅಂತ ಹೇಳಿ. ಏನಪ್ಪಾ ಈ ಪದ್ಯದಲ್ಲಿದೆ ಅಂತ ಹೇಳಿ ನೋಡ್ಬೇಕಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ನನ್ ಜೊತೆಗೆ ಇಂದಿನ ತರಗತಿಯಲ್ಲಿ ನಾವು ಬೋಧಿ ವೃಕ್ಷದ ಹಾಡುನ ನೋಡೋಣ. ಮಕ್ಕಳೇ, ಇಲ್ಲಿ ನೋಡಿ, ಇವತ್ತಿನ ಕಲಿಕಾಂಶಕ್ಕೆ ಮೊದಲು ಹೋಗೋಣ. ಏನಪ್ಪ ಕಲಿಕಾಂಶಗಳು ಅಂದ್ರೆ, ಕೃತಿಕಾರರ ಪರಿಚಯ, ಪದ್ಯದ ಭಾವಾರ್ಥ ಹಾಗೂ ಅಭ್ಯಾಸ ಭಾಗ, ಮರುಮನನ ಮತ್ತು ಕೃತಿಕಾರರ ಮನನ ನಕ್ಷೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಮೊದಲಿನ ಭಾಗವಾದಂತ ನಮ್ಮ ಕೃತಿಕಾರರ ಪರಿಚಯವನ್ನ ನಾವು ನೋಡೋಣ ಮಕ್ಕಳೇ. ಏನಪ್ಪ ಕೃತಿಕಾರರ ಪರಿಚಯ ಅಂತೀರಾ? ಯಾರು ಅಂತ ಹೇಳಿದ್ನಲ್ವಾ ಕೃತಿಕಾರರು? ಸರಿಯಾದ ಉತ್ತರ. ಇಲ್ಲಿ ಕೃತಿಕಾರರು ಯಾರು ಅಂದ್ರೆ, ನಮ್ಮ ಬಸವರಾಜ ಸಬರದ್ ಅಂತ ಹೇಳ್ತೀವಿ. ಇವರು ಎಲ್ಲಿ ಜನಿಸಿದ್ರು ಅಂದ್ರೆ, ಕೊಪ್ಪಳ ಜಿಲ್ಲೆಯ ಕುಕನೂರು ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರು 1954ರಲ್ಲಿ ಜನಿಸಿದ್ರು. 1954ರಲ್ಲಿ ಜನಿಸಿದ್ರು. ಇವ್ರ ಹೆಸರು ಬಸವರಾಜ ಸಬರದ್ ಅಂತ ಹೇಳಿ ಕೊಪ್ಪಳ ಜಿಲ್ಲೆಯ ಕುಕನೂರು ಗ್ರಾಮದಲ್ಲಿ ಜನಿಸಿದ್ರು. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಇವರ ಪ್ರಮುಖ ಕೃತಿಗಳು ಯಾವುದು ಅಂತ ಹೇಳಿದ್ರೆ, ಇವ್ರಿಗೆ ಒಂದಿಷ್ಟು ಕವನ ಸಂಕಲನಗಳಿದೆ ನೋಡಿ. ಪ್ರತಿರೂಪ ಅಂತ ಇದೆ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು, ಇವೆಲ್ಲ ಇವರ ಏನು
ಕವನ ಸಂಕಲನಗಳು. ಮತ್ತೆ ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು, ಮೂಡ್ಯಾವ 100 ಹನಿಗಳು ಅನ್ನೋದು. ಇಲ್ಲಿ ಮೂಡಲಕ ಕೆಂಪು ಮೂಡ್ಯಾವ ಅನ್ನೋದು ಒಂದು ಕೃತಿ, 100 ಹನಿಗಳು ಅನ್ನೋದು ಒಂದು ಕೃತಿ. ನನ್ನವರ ಹಾಡು, ಹೋರಾಟ, ಮೂಡಲಕ್ಕೆ ಕೆಂಪು ಮೂಡ್ಯಾವ 100 ಹನಿಗಳು. ಇಲ್ಲಿ ಕವನ ಸಂಕಲನ ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ ಮತ್ತು ಬೆಳ್ಳಕ್ಕಿ ಸಾಲು ಅನ್ನೋದು ಕೂಡ ಇವರ ಒಂದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇವರ ಕೃತಿಗಳು ಅಂತ ಹೇಳಿ ನಾವು ಹೇಳ್ತೀವಿ ಅಲ್ವಾ? ಹೌದಾ ಮಕ್ಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಬನ್ನಿ ಮಕ್ಳೇ, ಇವತ್ತು ಅವರ ಪ್ರಮುಖ ಪ್ರಶಸ್ತಿಗಳನ್ನ ನೋಡೋಣ. ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ ಕೃಷ್ಣ ಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಇವು ಇವರ ಪ್ರಮುಖ ಪ್ರಶಸ್ತಿಗಳಾಗಿದೆ ಮಕ್ಕಳೇ. ಹಾಗಿದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ, ಬಸವರಾಜ್ ಸಬರದ್ ಅವ್ರು ಬರೆದಿದ್ದು ಅವರ ಕವನ ಸಂಕಲನಗಳು ಮತ್ತೆ ಅವರ ಪ್ರಮುಖ ಪ್ರಶಸ್ತಿಗಳು. ನಿಮಗೆ ಇದನ್ನ ಕವಿಕೃತಿ ಪರಿಚಯವನ್ನ ನಿಮ್ಮ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದಾಗ ನಿಮ್ಗೆ ಈ 3 ಅಂಶಗಳನ್ನ ಬರೀಬೇಕು. ಅವ್ರು ಎಲ್ಲಿ ಹುಟ್ಟಿದ್ರು, ಯಾವ ವರ್ಷದಲ್ಲಿ ಹುಟ್ಟಿದ್ರು, ಅವರ ಪ್ರಮುಖ ಕೃತಿಗಳು ಯಾವುದು, ಆಮೇಲೆ ಪ್ರಮುಖ ಪ್ರಶಸ್ತಿಗಳು ಯಾವುದು ಅನ್ನೋದನ್ನ ನೀವು ಬರಿಬೇಕು. ಇದಕ್ಕೆ 3 ಅಂಕ ಇರುತ್ತೆ ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ಅವರಿಗೆ PhD ಬಂದಂತ ಪ್ರಶಸ್ತಿಗಳಿದೆ. ಇದನ್ನ ಬರೀಲೇಬೇಕಾ ಮಕ್ಕಳೇ ಅಂತ ಹೇಳಿ, ಬರಿಬೇಕಾ ಮೇಡಮ್ ಅಂತ ಹೇಳಿ ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ ಬರೀಲೇಬೇಕು ಅಂತ ಏನಿಲ್ಲ ಮಕ್ಕಳೇ. ಆದ್ರೆ ನಿಮ್ಮ ಜ್ಞಾನಕ್ಕಾಗಿ ತಿಳ್ಕೊಳ್ಳಿ. ಯಾಕೆ ಗೊತ್ತಾ, ಈ ಕ್ವಶನ್ ಕೇಳಬಹುದು ಅಂತ ಹೇಳಿ. ಅವ್ರಿಗೆ ಏನಾಗಿದೆ ಅಂದ್ರೆ ಬಸವೇಶ್ವರ ಮತ್ತು ಪುರಂದರ ದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿ ಒಂದು ಪ್ರೌಢ ಪ್ರಬಂಧವನ್ನ ಬರ್ದಿದ್ದಾರೆ. ಪ್ರಬಂಧ ಅಂತಂದ್ರೆ ಗೊತ್ತಲ್ವಾ, ಎಸ್ಸೆ ಅಂತ ಹೇಳ್ತೀರ, ಅದನ್ನ ಬರೆದು ಅವ್ರಿಗೆ PhD ಬಂದಿದೆ. ಮತ್ತೆ ಅವರಿಗೆ ಅಸ್ಪೃಶ್ಯತಾ ನಿವಾರಣಾ, ದೇವದಾಸಿ ವಿಮೋಚನಾ ಲೇಖನಕ್ಕೆ ಕುವೆಂಪು ಸಾಹಿತ್ಯ ಪುರಸ್ಕಾರ ಬಂದಿದೆ. ಅವರಿಗೆ ಕುವೆಂಪು ಸಾಹಿತ್ಯ ಪುರಸ್ಕಾರ ಬಂದಿದ್ದು ಅಸ್ಪೃಶ್ಯತಾ ನಿವಾರಣಾ, ದೇವದಾಸಿ ವಿಮೋಚನಾ ಲೇಖನಕ್ಕೆ ಅವ್ರಿಗೆ ಬಂದಿದೆ. ಮ್ಯಾಮ್ ಇದನ್ನ ಬರೀಲೇಬೇಕಾ ಅಂತಂದ್ರೆ ಏನಿಲ್ಲ, ಯಾವಾಗ್ಲೂ ವೇಟೇಜ್ ಇರುತ್ತಲ್ವಾ, ಹೆಚ್ಚಿನ ಜ್ಞಾನವನ್ನ ತಿಳ್ಕೊಳ್ಳಿ ಅಂತ ಹೇಳಿದೀನಿ. ಆದ್ರೆ ನೀವು ಅವರ ಒಂದು 4 ಕವನ ಸಂಕಲನಗಳನ್ನ, ಕೃತಿಗಳನ್ನ ಮತ್ತು ಪ್ರಶಸ್ತಿಗಳನ್ನ ಬರ್ದ್ರೆ ಸಾಕು. ಆದ್ರೆ ಎಲ್ಲಾ ಬರ್ದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪದ್ಯದ ಆಶಯ ಈಗಲೇ ಹೇಳಿದೆ ನಾನು. ಪದ್ಯವನ್ನ ನಿಮಗೆ ಕಥೆಯನ್ನ ಹೇಳಿದೆ, ಸಿದ್ಧಾರ್ಥನ ಕಥೆಯನ್ನ ಹೇಳಿದ್ನಲ್ಲ, ಅದನ್ನ ತಿಳ್ಕೊತೀವಿ ನಾವು. ಇಲ್ಲಿ ಸಿದ್ಧಾರ್ಥ ಬುದ್ಧನಾದ ಪರಿ ಹೇಗೆ ಅಂದ್ರೆ ಹೇಗೆ ಕತೆ ಹೇಗೆ ಬಂತು, ಹೇಗೆ ಬುದ್ಧನಾದ ಅನ್ನೋದನ್ನ ತಿಳ್ಕೊತೀವಿ. ಮತ್ತೆ ಅವನು ಬುದ್ಧನಾಗ್ಬೇಕಾದ್ರೆ ಪ್ರಕೃತಿ ಹೇಗೆ ಪ್ರತಿಕ್ರಿಯಿಸಿತು, ಹೆಂಗೆ ರಿಯಾಕ್ಟ್ ಮಾಡ್ತು ಅವನ ಜೊತೆಯಲ್ಲಿ ಅಂತ ಅನ್ನೋದನ್ನ ತಿಳ್ಕೊತೀವಿ ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಗದ್ಯದ ಪ್ರವೇಶವನ್ನ ಮಾಡೋಣ. ಸ್ವಯಂ ಅರಿವು ಅಂತ ಹೇಳ್ತೀವಿ. ಅಂದ್ರೆ ನಮ್ಮನ್ನ ನಾವು ಅರಿತುಕೊಳ್ಳೋದು. ನಾವು ಪ್ರಪಂಚವನ್ನ ಅರಿಯೋದಕ್ಕಿಂತ ಮುಂಚೆ ನಮ್ಮನ್ನ ನಾವು ಅರ್ಕೋಬೇಕು, ಅರಿಬೇಕು, ಆಮೇಲೆ ನಮ್ಮನ್ನ ತಿಳ್ಕೋಬೇಕು ಅನ್ನೋದು ಅರಿಯೋದು ಅಂತ ಹೇಳ್ತೀವಿ. ಅರಿಯೋದು ಅಂದ್ರೆ ಏನ್ ಮ್ಯಾಮ್, ಖಾರ ಅರಿಯೋದ ಅಂತ ಅನ್ಕೋಬೇಡಿ, ಖಾರ ಅರಿಯೋದಲ್ಲ, ಇದು ಅರಿವು, ತಿಳುವಳಿಕೆ ಅಂತ ಹೇಳಿ. ಸಮಾಜಮುಖಿ ಜೀವನದ ಅರಿವನ್ನ ತಿಳ್ಕೋಬೇಕು. ಸಮಾಜಮುಖಿ ಅಂದ್ರೆ ಸಮಾಜಕ್ಕೆ ನಾವ್ ಹೇಗಿರ್ಬೇಕು, ಸಮಾಜ ಜೊತೆಯಲ್ಲಿ ಹೇಗಿರ್ಬೇಕು, ಸಮಾಜ ಅಂದ್ರೆ ಏನು, ಹೊರಗಿನ ಪ್ರಪಂಚ ಅಲ್ವಾ, ಅದ್ರ ಜೊತೆ ಹೇಗಿರ್ಬೇಕು ಅನ್ನೋದನ್ನ. ಮತ್ತೆ ಲೌಕಿಕ ಸುಖ ಭೋಗಗಳ ಬಗ್ಗೆ ತಿಳುವಳಿಕೆ. ಲೌಕಿಕ ಅಂತ ಹೇಳಿದ್ರೆ ನಮ್ಗೆ ಈಗ ಸಿಗುವಂತ, ಇಲ್ಲಿ ನೋಡುವಂತದ್ದು. ಅಲೌಕಿಕ ಅಂದ್ರೆ ಗೊತ್ತಿಲ್ಲದೆ ಇರೋಂಥದ್ದು ಅಂತ ಹೇಳ್ತೀವಿ, ಅಥವಾ ನೀವು ನೋಡದೆ ಇರೋಂಥದ್ದು ಅಂತ ಹೇಳೋದಕ್ಕೆ ಅಲೌಕಿಕ ಅಂತ. ಲೌಕಿಕ, ಅಲೌಕಿಕ. ಲೌಕಿಕ ಸುಖ ಭೋಗಗಳ ಬಗ್ಗೆ ತಿಳ್ಕೋಬೇಕು. ಬುದ್ಧ ಹೇಳಿದಾನಲ್ವಾ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದಾನಲ್ವಾ, ಹೌದಾ? ಸರಿನಾ? ಇಲ್ಲಿ ಸಿದ್ಧಾರ್ಥನಿಂದ ಬುದ್ಧನಾದ ಪರಿ ಹೇಗೆ ಅನ್ನೋದು ಈ ಒಂದು ಬೋಧಿ ವೃಕ್ಷದ ಹಾಡು ಪದ್ಯದಲ್ಲಿ ಬಂದಿದೆ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಬೆಳಕು ಕಾಣಿಸ್ತಾ ಇದೆ ಅಲ್ವಾ, ಬೆಳಕು ಕಾಣಿಸ್ತಾ ಇದೆ ಅಲ್ವಾ. ಬೆಳಕು ಹೇಗ್ ಬಂತು, ಅಜ್ಞಾನದಿಂದ ಜ್ಞಾನದೆಡೆಗೆ ಹೇಗ್ ಹೋದ, ಅವನು ಹೇಗೆ ಬೆಳಕನ್ನ ಕಂಡುಕೊಂಡ. ಬೋಧಿ ವೃಕ್ಷ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ಗೊತ್ತಾ ಯಾವ ವೃಕ್ಷ ಅಂತ ಗೊತ್ತಾ? ಅರಳಿ ಮರ ಅಂತ ಹೇಳ್ತೀವಲ್ವ, ಅದಕ್ಕೆ ಬೋಧಿ ವೃಕ್ಷ ಅಂತ ಹೇಳ್ತಾರೆ. ಇದು ನಿಮ್ಗೆ ಗೊತ್ತಾ, ಅವನಿಗೆ ಎಲ್ಲಿ ಜ್ಞಾನೋದಯ ಆಯ್ತು ಬುದ್ಧನಿಗೆ ಅಂತ ಏನಾದ್ರು ಗೊತ್ತಾ?
ಹಾ ಮಕ್ಕಳೇ, ಈಗಿನ ನಮ್ಮ ಬಿಹಾರ್ ಇದೆ ಅಲ್ವಾ, ಬಿಹಾರ್ ಇದೆ ಅಲ್ವಾ, ಅಲ್ಲಿ ಬುದ್ಧ ಗಯಾ ಅಥವಾ ಬೋಧ ಗಯಾ ಅಂತ ಹೇಳಿ ಒಂದು ಪ್ರದೇಶ ಇದೆ. ಅಲ್ಲಿ ಅವನಿಗೆ ಜ್ಞಾನೋದಯ ಆಯ್ತು. ಯಾರಿಗೆ? ಸಿದ್ಧಾರ್ಥನಿಗೆ ಅಲ್ಲಿ ಜ್ಞಾನೋದಯ ಆಯ್ತು. ಅವನು ಸಿದ್ಧಾರ್ಥನಿಂದ ಗೌತಮ ಬುದ್ಧನಾದ, ಗೌತಮ ಬುದ್ಧನಾದ ಅನ್ನೋದನ್ನ ಹೇಳ್ತೀವಿ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನೋಡಿ, ಮೊದಲನೇ ಪಲ್ಲವಿ ಇದೆ. ಇಲ್ಲಿ ಏನಪ್ಪಾ ಇದು ಪಲ್ಲವಿ ಅಂತ ಹೇಳಿದ್ರೆ, ಯಾವಾಗ್ಲೂ ನಾವು ಪದ್ಯವನ್ನ ಹೇಳ್ಬೇಕಾದ್ರೆ ಮೊದಲು 2 ಲೈನ್ ಪಲ್ಲವಿ ಅಂತ ಹೇಳ್ತೀವಲ್ಲ ಅದು. ಇಲ್ಲೇನ್ ಗೊತ್ತಾ? ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ಇಲ್ಲಿ ಸಿದ್ಧಾರ್ಥ ಏನಾಗ್ತಾ? ಬುದ್ಧನಾದ ಅಂದ್ರೆ ಅವನು ಜ್ಞಾನವನ್ನ ತಿಳ್ಕೊಂಡ, ಜ್ಞಾನೋದಯ ಆಯ್ತು, ಅವನ ಅರಿವನ್ನ ಮಾಡ್ಕೊಂಡ ಅಂತ ಹೇಳೋದಕ್ಕೆ ಇಲ್ಲಿ ಸಿದ್ಧಾರ್ಥ ಅಂದ್ರೆ ಅವನು ನಾರ್ಮಲ್ ಮನುಷ್ಯ, ನಮ್ ತರನೇ ಇದ್ದ, ಆದ್ರೆ ಅವನು ಬುದ್ಧನಾದ. ಬುದ್ಧ ಅಂತಂದ್ರೆ ಪ್ರಬುದ್ಧತೆ ಎಲ್ಲ ಬಿಟ್ಟಂತವನು, ಜ್ಞಾನವನ್ನ ತಗೊಂಡಂತವನು ಅಂತ ಹೇಳೋದಕ್ಕೆ ಬುದ್ಧ ಅಂತ ಹೇಳ್ತೀವಿ. ಬುದ್ಧನಾದ ರೀತಿ ಇದೆ. ಯುದ್ಧವನ್ನ ಬಿಟ್ಟ, ಯುದ್ಧ ಅನ್ನೋದು ಲಿಟ್ರಲ್ ಮೀನಿಂಗ್ ತಗೋಬೇಡಿ, ಯುದ್ಧ ಮಾಡೋದು ಬಿಟ್ಬಿಟ್ಟ ಅಂತ ಹೇಳಿ ಹಂಗ್ ತಗೋಬೇಡಿ. ರಾಜ್ಯ ಅಂತ ತಗೊಳ್ಳಿ. ಯುದ್ಧ ಅಂತಂದ್ರೆ ಇಲ್ಲಿ ರಾಜ್ಯವನ್ನ ಬಿಟ್ಟ, ರಾಜ್ಯದ ಎಲ್ಲ ವೈಭೋಗಗಳನ್ನ ಬಿಟ್ಟ ಅಂತ ಹೇಳಿ ತಿಳ್ಕೊಳ್ಳಿ. ಯುದ್ಧ ಬಿಡೋದು ಅಂತಂದ್ರೆ ಮ್ಯಾಮ್ ಅವನೇನ್ ಡೈಲಿ ಯುದ್ಧ ಮಾಡ್ತಿದ್ನ ಅಂತ ಅನ್ಕೋಬೇಡಿ. ಯುದ್ಧ ಅಂತಂದ್ರೆ ಇಲ್ಲಿ ರಾಜ್ಯವನ್ನ ಪರಿತ್ಯಜಿಸಿದ ಅನ್ನೋ ವೈಭೋಗಗಳನ್ನ, ರಾಜ್ಯದಲ್ಲಿರುವಂತ ಅರಮನೆ ವೈಭೋಗ ಎಲ್ಲಾನು ಬಿಟ್ಟು ಹೋದ ಅಂತ ಹೇಳಿ. ಆಮೇಲೆ ಅವನು ಪ್ರೀತಿಯನ್ನ ಕೊಟ್ಟ ಅಂದ್ರೆ ಏನ್ ಮ್ಯಾಮ್ ಅಂತ ಕೇಳ್ಬೋದು ನೀವು. ಏನು ಅಂತ ಹೇಳಿದ್ರೆ, ಅವನೇನ್ ಮಾಡ್ದ, ತನಗ್ ಸಿಕ್ಕಂತ ಜ್ಞಾನವನ್ನ ತನ್ನ ಅನುಯಾಯಿಗಳಂದ್ರೆ ಫಾಲೋವರ್ಸ್ ಅಂತ ಯಾರು ಬಂದ್ ಕೇಳ್ತಾರೋ ಅವ್ರಿಗೆ ಕೊಟ್ಟ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ನಿಮ್ಗೆ ಸಂಗತಿಯನ್ನ ನಾನು ಉಲ್ಲೇಖಿಸಕ್ ಇಷ್ಟಪಡ್ತೀನಿ ಮಕ್ಕಳೇ. ಅಂಗುಲಿ ಮಾಲ್ ಅಂತ ಹೇಳಿ ಒಬ್ಬ ರಾಕ್ಷಸನ ಕಥೆಯನ್ನ ಕೇಳಿದಿರಲ್ಲ. ಅವನೇನ್ ಮಾಡ್ತಿದ್ದ ಗೊತ್ತಲ್ವಾ? ಅವನು ಜನರನ್ನ ಕೊಂದ್ಬಿಟ್ಟು ಅವರ ಬೆರಳುಗಳ ಏನ್ ಮಾಡ್ತಿದ್ದ, ಹಾರವನ್ನ ಮಾಡ್ಕೊಂಡು ಹಾಕೋತಿದ್ದ. ಅದಕ್ಕೆ ಅಂಗುಲಿ ಮಾಲ್ ಅಂತಿದ್ರು. ಅಂದ್ರೆ ಉಂಗ್ಲಿ ಅಂದ್ರೆ ಹಿಂದಿಯಲ್ಲಿ ಉಂಗ್ಲಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬೆರಳು ಅಂತ ಹೇಳ್ತೀವಿ. ಬೆರಳಿನ ಮಾಲೆಯನ್ನ ಹಾಕೊಳ್ತಿದ್ದ. ಆ ರಾಕ್ಷಸನಿಗೆ ಜ್ಞಾನೋದಯ ಆಯ್ತು. ಅವನಿಗೆ ಏನ್ ಮಾಡ್ದ, ಬುದ್ಧ ಏನ್ ಮಾಡ್ದ, ಹಂಗ್ ಮಾಡ್ಬಾರ್ದು ಅಂತ ಹೇಳಿ ಅವನು ಬುದ್ಧಿಯನ್ನ ಹೇಳ್ದ, ತನ್ನ ಜ್ಞಾನವನ್ನ ಕೊಟ್ಟ. ಅವಾಗ ಅವನು ಏನ್ ಮಾಡ್ದ ಅಂದ್ರೆ ಬುದ್ಧನ ಶಿಷ್ಯನಾದ, ಆ ಕೃತ್ಯವನ್ನ ಬಿಟ್ಟ ಅಂತ ಹೇಳ್ಬೋದು. ಮತ್ತೆ ಇನ್ನೊಬ್ರು ವಿಷಯವನ್ನ ಇಲ್ಲಿ ಉಲ್ಲೇಖಿಸಕ್ ಇಷ್ಟಪಡ್ತೀನಿ ಮಕ್ಕಳೇ. ಬಿಂದುಸಾರ ಅಂತ ಕೇಳಿದೀರಾ? ಯಾರು ಬಿಂದುಸಾರ? ಅಶೋಕನ ತಂದೆನ? ಕರೆಕ್ಟಾ? ಮಗಧ ದೇಶದ ರಾಜನ? ಹೌದು. ಬಿಂದುಸಾರ ಕೂಡ ಇವರ ಒಂದು ಶಿಷ್ಯನಾಗಿದ್ದ, ಬುದ್ಧನ ಒಂದು ಶಿಷ್ಯನಾಗಿದ್ದ. ಆವಾಗ ಇವರು ಏನೋ ಅಮಾತ್ಯ ರಾಜ ಅಂತ ಹೇಳಿದ, ಅವರು ಕೂಡ ಇವರ ಒಂದು ಶಿಷ್ಯರಾಗಿದ್ರು. ಬಿಂದುಸಾರ ಕೂಡ ಬುದ್ಧನ ಶಿಷ್ಯನಾಗಿದ್ದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಈಗ ಬನ್ನಿ ಮುಂದಿನ ಒಂದು ನುಡಿಯನ್ನ ನೋಡೋಣ ನಾವು. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಏನಾಯ್ತಪ್ಪ ಇಲ್ಲಿ ಅಂತ ಹೇಳಿದ್ರೆ, ಏಕಾಂಗಿಯಾಗಿ ಒಬ್ಬನೇ ಹೋದ. ಏನು ಅವನು ರಾತ್ರಿ ಮಲ್ಕೊಂಡಾಗ ನಡೀರಿ ಎಲ್ಲರೂ ಸೇರಿ ಹೋಗೋಣ ಅಂತ ಎಲ್ಲಾರನು ಎಬ್ಬಿಸ್ಲಿಲ್ಲ. ಅವನೇನ್ ಮಾಡ್ದ, ಒಬ್ನೇ ಎದ್ಬಿಟ್ಟು ಮಧ್ಯರಾತ್ರಿ ನೋಡಿ, ಫುಲ್ ರಾತ್ರಿ ಇದೆ, ಅದರಲ್ಲಿ ಸ್ವಲ್ಪ ಭಾಗ ತಗೊಂಡಿವಿ, ಮಧ್ಯ ಮಾತ್ರ ತಗೊಂಡಿದೀವಿ. ಯಾವ್ದಾಗುತ್ತೆ? ರಾತ್ರಿಯ ಪ್ಲಸ್ ಮಧ್ಯರಾತ್ರಿ ಯಾವ ಸಮಾಸ ಆಗ್ಬೋದು ಮಕ್ಕಳೇ? ಸರಿಯಾದ ಉತ್ತರ ಅಂಶಿ ಸಮಾಸ. ನಿಮ್ಗೆ ಸಮಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸಮಾಸದ ವಿಡಿಯೋನ ದಯವಿಟ್ಟು ವೀಕ್ಷಿಸಿ ಮಕ್ಕಳೇ, ಅದನ್ನ ನೋಡಿ. ಮಧ್ಯರಾತ್ರಿ ಎದ್ದ, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ಮಡದಿ ಅಂದ್ರೆ ಹೆಂಡತಿ, ಪತ್ನಿ ಅಂತ ಹೇಳ್ತೀವಿ. ಮಡದಿ ಅಂದ್ರೆ ಹೆಂಡತಿ, ಪತ್ನಿ ಅಂತ ಹೇಳ್ತೀವಲ್ವಾ? ಸಮಾನಾರ್ಥಕ ಪದಗಳು, ಮಡದಿಗೆ ಇರುವಂತ ಸಮಾನಾರ್ಥಕ ಪದಗಳು ಮಡದಿ, ಪತ್ನಿ, ಹೆಂಡತಿ ಅನ್ನೋದು. ಅವನು ತೊರೆದನು, ಮಗುವನ್ನ ತೊರೆದ, ಹೆಂಡತಿಯನ್ನ ತೊರೆದ ಅಂದ್ರೆ ಅವ್ರಿಬ್ರು ಬಿಟ್ಟು ಹೋದ. ತೊರೆದ ಅಂದ್ರೆ ಬಿಟ್ಟು ಹೋದ, ಅವ್ರನ್ನ ಬಿಟ್ಟು ಅಡವಿ ದಾರಿ ಹಿಡಿದನು. ನೋಡಿ ಮಕ್ಕಳೇ, ಇಲ್ಲಿ ಅಡವಿ ಅಂತ ಬಂದಿದೆ, ಹೌದಾ? ಅಡವಿ, ಅಟವಿ ಅಂತ ಹೇಳಿ ಒಂದು ಪದ ಬರುತ್ತೆ, ಹೌದಾ? ತತ್ಸಮ ತದ್ಭವ. ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಅಡವಿ ಅಂತ ಹೇಳಿದ್ರೆ ವನ, ಅರಣ್ಯ, ಬನ ಅಂತ ಹೇಳ್ತೀವಲ್ವಾ, ಅದು ಅಡವಿ ಅಂತ ಹೇಳಿದ್ರೆ. ಹಾಗಿದ್ರೆ ಅಡವಿ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದಗಳು ಯಾವುದು ಅಂತ ಹೇಳಿದ್ರೆ ಮಕ್ಕಳೇ, ಅಡವಿ ಅನ್ನೋ ಪದಕ್ಕೆ ವನ, ಬನ, ಅರಣ್ಯ, ಕಾನನ ಇವಕ್ಕೆಲ್ಲ ಸಮಾನಾರ್ಥಕ ಪದಗಳು. ಇಲ್ಲಿ ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ಹರಿದು ಹಾಕೋದು ಅಂದ್ರೆ ಹಿಂಗ್ ಕಟ್ ಮಾಡಿದ್ನಾ, ಹಿಂಗ್ ಟೇರ್ ಮಾಡಿದ್ನಾ? ಇಲ್ಲ. ಹರಿದು ಹಾಕೋದು ಅಂದ್ರೆ ಬಂಧನವನ್ನ ಬಿಟ್ಟು ಹೋಗೋದು. ಅರಮನೆಯ ಬಂಧನವನ್ನ ಬಿಟ್ಟು ಹೋದ, ತೊರೆದು ಹೋದ ಅಂತ ಹೇಳ್ಬಹುದು. ಬಿಟ್ಟು ಹೋದ. ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅವನಿಗೆ ಗುರಿನೇ ಇಲ್ಲ, ಏನೂ ಇಲ್ಲ. ನಾನು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತು ಗುರಿ ಏನು ಇಲ್ಲದೆ ಅವನೇನ್ ಮಾಡ್ದ ಅಂದ್ರೆ ಕತ್ತಲಲ್ಲಿ ಒಬ್ನೇ ನಡ್ಕೊಂಡು ಹೋದ. ಹೆಂಗ್ ನಡ್ಕೊಂಡು ಹೋದಪ್ಪ ಒಬ್ನೇ ಇವನು ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಹೆಂಗ್ ನಡ್ಕೊಂಡು ಹೋದ ಅಂತ ಹೇಳಿದ್ರೆ, ಹಿಂಗ ನೀವು ಅರಮನೆ ಇರುತ್ತಲ್ವಾ, ಅರಮನೆಯಲ್ಲಿ ಅವನು ಕಾಡಿನ ದಾರಿಯನ್ನ ಹಿಡ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಹೋದ. ಹಾಗಿದ್ರೆ ಇನ್ನೊಂದ್ಸತಿ ನೋಡೋಣ ಬನ್ನಿ ಮಕ್ಕಳೇ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಗೊತ್ತು ಗುರಿ ಇಲ್ಲದೆ ಇರೋ ತರ ಕತ್ತಲಲ್ಲಿ ನಡ್ಕೊಂಡು ಹೋದ. ಸರಿನಾ ಮಕ್ಕಳೇ? ಈ ಪ್ಯಾರಾಗ್ರಾಫ್ ಅರ್ಥ ಆಯ್ತು ಅನ್ಕೋತೀನಿ. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ ಬನ್ನಿ. ಇಲ್ಲಿ ಈ ಪ್ಯಾರಾಗ್ರಾಫಿನ ಪದಗಳ ಅರ್ಥವನ್ನ ನೋಡೋಣ ಮಕ್ಕಳೇ. ನಿಮ್ಗೆ ಹೇಳ್ದೆ ವೀರ, ಬೀರ, ತತ್ಸಮ, ತದ್ಭವ. ನಿಮ್ಗೆ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ತತ್ಸಮ ಅಂತ ಹೇಳಿದ್ರೆ ಸಂಸ್ಕೃತದಿಂದ ಹೇಗಿತ್ತು ಹಾಗೆ ಆಸ್ ಇಟ್ ಈಸ್ ಬಂದ್ರೆ ಅದನ್ನ ತತ್ಸಮ ಅಂತ ಹೇಳ್ತೀವಿ. ಅದೇ ಸ್ವಲ್ಪ ಸ್ವಲ್ಪ ಬದಲಾವಣೆಯಾಗಿ ಕನ್ನಡದಲ್ಲಿ ಬಳಕೆಯಾದ್ರೆ ಅದನ್ನ ತದ್ಭವ ಅಂತ ಹೇಳ್ತೀವಿ. ತತ್ಸಮ, ತದ್ಭವ. ಇದು ನಿಮ್ಮ ವ್ಯಾಕರಣದ ಮತ್ತೊಂದು ಅಂಶ. ವೀರ, ಬೀರ. ವೀರ ಅನ್ನೋದು ತತ್ಸಮ, ಬೀರ ಅನ್ನೋದು ತದ್ಭವ. ಇಲ್ಲಿ ಅರಮನೆ, ಯಾರ ಮನೆ? ಅರಸನ ಮನೆ. ಅರಸನ ಮನೆ, ಅರಮನೆ. ಮನೆ ಯಾರ್ದು? ಅರಸಂದು ಅಂತ ಹೇಳ್ತಾ ಇದೆ. ಇದು ತತ್ಪುರುಷ ಸಮಾಸ. ರಾತ್ರಿಯ ಪ್ಲಸ್ ಮಧ್ಯ ಅಥವಾ ಮಧ್ಯದ ರಾತ್ರಿ ಅಲ್ವಾ? ಮಧ್ಯರಾತ್ರಿ ಅಂತ ಹೇಳಕ್ಕೆ ರಾತ್ರಿ ಫುಲ್ ರಾತ್ರಿ ಇದೆ, ಅದರಲ್ಲಿ ಸ್ವಲ್ಪ ಭಾಗ ಮಧ್ಯ ಭಾಗ ಮಾತ್ರ ತಗೊಂಡಿದೀವಿ. ರಾತ್ರಿಯ ಮಧ್ಯ, ಮಧ್ಯರಾತ್ರಿ. ಅಂಶಿ ಸಮಾಸ. ಮತ್ತು ಅಡವಿ, ಅಟವಿ. ಈಗಾಗಲೇ ಹೇಳಿದ್ದೆ, ಅಡವಿ ಅನ್ನೋದು ತದ್ಭವ. ಅದು ಕನ್ನಡದಲ್ಲಿ ಅದನ್ನ ಅಟವಿ ಅನ್ನೋದನ್ನ ನಾವೇನ್ ಮಾಡಿದೀವಿ? ಅಡವಿ ಮಾಡ್ಕೊಂಡಿದೀವಿ. ತತ್ಸಮ ಅಂದ್ರೆ ಸಂಸ್ಕೃತದಲ್ಲಿ ಇದ್ದಂಥದ್ದನ್ನ ನಾವು ಕನ್ನಡಕ್ಕೆ ತಗೊಂಡಾಗ ಅದನ್ನ ತದ್ಭವ, ಅಡವಿ ಮಾಡ್ಕೊಂಡಿದೀವಿ ಮಕ್ಕಳೇ. ಹಾಗಿದ್ರೆ ಇದಿಷ್ಟು ಭಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಮತ್ತೆ ತತ್ಸಮ ತದ್ಭವಗಳನ್ನ ಇನ್ನೊಂದ್ಸತಿ ನಾವು ಮೆಲುಕು ಹಾಕೋಣ ಮಕ್ಕಳೇ. ಇಲ್ಲೇನಂದ್ರೆ ವೀರ, ಬೀರ, ಅಡವಿ, ಅಟವಿ. ವೀರ ಅಂತ ಹೇಳಿದ್ರೆ ಸೋಲ್ಜರ್ ಅಲ್ವಾ? ವೀರ ಗೊತ್ತಲ್ವಾ ನಿಮ್ಗೆ? ಅಡವಿ, ಅಟವಿ ಇವೆರಡನ್ನು ಕೂಡ ನಾನು ನಿಮ್ಗಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಬಂದಿದೆಯಪ್ಪ ಅಂತ ಹೇಳಿದ್ರೆ, ಅವನೇನ್ ಮಾಡ್ದ ಅಂತ ಹೇಳಿದ್ರೆ ಕಾಡು ಕಾಡು ಅಲೆದ. ಇಲ್ಲಿ ನೋಡಿ ಮಕ್ಕಳೇ, ಒಂದ್ಸತಿ ಹೇಳ್ಬಿಡ್ತೀನಿ. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಇಲ್ಲೇನಾಗಿದೆ? ಅವನು ಕಾಡು ಕಾಡು ಅಲೆದ. ಕಾಡು ಕಾಡು ಒಂದೇ ಪದ ಎರಡ್ ಸತಿ ಬಂದ್ರೆ ಏನಂತೀವಿ ಮಕ್ಕಳೇ? ದ್ವಿರುಕ್ತಿ ಅಂತ ಹೇಳ್ತೀವಲ್ವಾ? ಇಲ್ಲಿ ಒಂದು ಪದ ಎರಡ್ ಸತಿ ಬಂದಿದೆ. ಕಾಡು ಕಾಡು ಅಲೆದ ಅಂತ ಹೇಳಿದೆ. ಅಲೆದ ಅಂತಂದ್ರೆ ತಿರ್ಗಾಡ್ದ, ಓಡಾಡ್ದ, ಅಡ್ಡಾಡ್ದ, ಅವನು ರೋಮ್ ಮಾಡ್ದ ಅಂತೆಲ್ಲ ಹೇಳ್ತೀವಲ್ವಾ? ಹಂಗೆ ಅವಂಗೆ ನಾಡಿನ ಅರ್ಥ ಹೊಳೆಯಿತು. ಅವಾಗ ಅವನಿಗೆ ಕಾಡು ಕಾಡು ಅವು ನಾಡಂದ್ರೆ ಏನು, ನಾಡಿನ ಬಗ್ಗೆ ಅವನಿಗೆ ಅರ್ಥ ಹೊಳೆಯಿತಂತೆ. ಅವಾಗ ಏನಾಯ್ತು? ದೂರದಲ್ಲಿ ಎಲ್ಲೋ ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಕೋಗಿಲೆ ಹಾಡು ನಿಮ್ಗೆ ಗೊತ್ತಲ್ವಾ? ಕೋಗಿಲೆ ಮತ್ತೆ ಕಾಗೆ ಏನ್ ಮಾಡ್ತವೆ?
ಕಾಗೆ ಮತ್ತು ಕೋಗಿಲೆ ಇರುತ್ತಲ್ವಾ, ನಾವ್ ಯಾವಾಗ್ಲೂ ಹೇಳ್ತೀವಲ್ವಾ, ಕೋಗಿಲೆಯ ಹಾಡೊಂದು. ಕೋಗಿಲೆ ತುಂಬಾ ಮಧುರವಾದ ಧ್ವನಿ ಇರುತ್ತಲ್ವಾ. ಹಾ, ಸರಿಯಾದ ಉತ್ತರ ಮಕ್ಕಳೇ. ಕೋಗಿಲೆಯ ಹಾಡು ಅವರಿಗೆ ದೂರದಿಂದ ಕೇಳಿತು. ಇಲ್ಲಿ ಕೋಗಿಲೆಯ ಹಾಡು ಅಂತ ಹೇಳಿದ್ರೆ ಅಲ್ಲಿ ಅವನಿಗೆ ಸಂತೋಷ ಆಯ್ತು, ಅವನ ಮನಸ್ಸಿನಲ್ಲಿ ಏನೋ ತಳಮಳ ಇಲ್ಲ, ಎಲ್ಲ ಆಹ್ಲಾದಕರವಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಲ್ಲಿ ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು. ಬೆಳ್ಳಿ ಚುಕ್ಕಿ ಅಂತಂದ್ರೆ ಯಾವ ಗ್ರಹಕ್ಕೆ ಹೇಳ್ತೀವಿ ಗೊತ್ತಾ ಮಕ್ಳೇ? ಶುಕ್ರ ಗ್ರಹವನ್ನ ನಾವು ಬೆಳ್ಳಿ ಚುಕ್ಕಿ ಅಂತ ಹೇಳ್ತೀವಿ. ಅದೇನಾಗುತ್ತೆ ಅಂದ್ರೆ 3 ಸಂಜೆ ಹೊತ್ತಿರುತ್ತಲ್ವಾ, ಆ ಟೈಮಲ್ಲಿ ಮೂಡುತ್ತೆ, ಸಿಗುತ್ತೆ, ಅಂದ್ರೆ ಅದದ್ದಲ್ಲೇ ಇರುತ್ತೆ, ಆ ಟೈಮಲ್ಲಿ ನಮ್ಗೆ ಕಾಣಿಸುತ್ತೆ ಅಂತ ಹೇಳ್ತೀವಿ. ಆಗ ಬೆಳ್ಳಿ ಚುಕ್ಕಿಯಲ್ಲಿ ಏನಾಯ್ತು, ಕಾಣಿಸ್ದಾಗ ಬೋಧಿ ವೃಕ್ಷದಲ್ಲಿ, ಆಗ್ಲೇ ಹೇಳಿದ್ದೆ ನಾನು, ಬೋಧಿ ವೃಕ್ಷ ಅಂದ್ರೆ ಅರಳಿ ಮರ ಅಂತ ಹೇಳ್ತೀವಲ್ಲ, ಅದಕ್ಕೆ ಬೋಧಿ ವೃಕ್ಷ ಅಂತ ಹೇಳ್ತಾರೆ. ಅಲ್ಲಿ ಮಹಾ ಬೆಳಕೊಂದು ಅಂದ್ರೆ ಬೆಳಕು ಕಾಣ್ತು ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಬುದ್ಧನಿಗೆ. ಅವನಿಗೆ ಬೆಳಕೊಂದು, ಮಹಾ ಬೆಳಕು ಅಂತಂದ್ರೆ ಬೆಳಕಿನಲ್ಲೇ ಏನ್ ಮ್ಯಾಮ್ ಸಣ್ಣ ಬೆಳಕು ದೊಡ್ಡ ಬೆಳಕು? ಮಹಾ ಬೆಳಕು ಅಂದ್ರೆ ಅವನು ಜ್ಞಾನೋದಯದ ಬೆಳಕು, ಯಾವಾಗ್ಲೂ ಜ್ಞಾನದ ಬೆಳಕು ಎಲ್ಲಕ್ಕಿಂತ ದೊಡ್ಡದಲ್ವಾ, ಅದಕ್ಕೆ ಮಹಾ ಬೆಳಕೊಂದು ಕಂಡಿತು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ ಮಕ್ಳೇ, ಕಾಡು ಕಾಡು ಅಲೆದ ಅಮಗೆ ನಾಡಿನ ಅರ್ಥ ತಿಳಿಯಿತು. ಇಲ್ಲಿ ನೋಡಿ, ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಮೂಡಿತು. ಇಲ್ಲಿ ಆಗ ತಾನೆ ಬೆಳಗಿತು, ಮೂಡಿತು, ಎರಡು ಓಕೆನಾ. ಬೆಳ್ಳಿ ಚುಕ್ಕಿ ಅಂತ ಹೇಳಿದ್ರೆ ಶುಕ್ರ ಗ್ರಹ ಅಂತ ಹೇಳಿದೀನಿ. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಅಂದ್ರೆ ಅವರಿಗೊಂದು ಬೆಳಕು ಕಾಣಿಸ್ತು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಪದಗಳ ಅರ್ಥವನ್ನ ನೋಡೋಣ. ಕಾಡು ನಿಮ್ಗೆ ಗೊತ್ತಿದೆ, ಈಗಾಗ್ಲೇ ಹೇಳಿದೀನಿ, ಕಾಡು ಅಂದ್ರೆ ಅರಣ್ಯ ಅಂತ. ಇಲ್ಲಿ ನಾನಾ ಅರ್ಥಗಳು ಅಂತ ಹೇಳಿ ನಮ್ಮ ಗ್ರಾಮರ್ ಅಲ್ಲಿ ಮತ್ತೊಂದು ವ್ಯಾಕರಣಾಂಶದಲ್ಲಿ ಬರುತ್ತೆ. ಒಂದೇ ಪದಕ್ಕೆ 2 ಅರ್ಥ ಇರುತ್ತೆ. ಇಲ್ಲಿ ಒಂದು ಕಾಡು ಅಂತಂದ್ರೆ ಅರಣ್ಯ ಅಂತ, ಇನ್ನೊಂದು ಕಾಡೋದು, ಪೀಡಿಸೋದಕ್ಕೆ ಕಾಡೋದು. ಎಷ್ಟು ಕಾಡ್ತೀಯಲ್ಲ ಅಂತ ಕೇಳ್ತೀರಲ್ವಾ, ಕಾಡ್ತಾರೆ, ತುಂಬಾ ಕಾಡ್ತಾನೆ ಇವನು ಅಂತ ಹೇಳ್ತೀವಲ್ವಾ, ಪೀಡಿಸು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಹೊಳೆ ಅಂದ್ರೆ ಒಂದ್ ಅರ್ಥ ಏನಾಗುತ್ತೆ, ಹೊಳೆಯೋದು ಅಂದ್ರೆ ಮಿನುಗೋದು ಅಂತ ಹೇಳಿದ್ರೆ ಹಿಂಗ್ ಶೈನ್ ಆಗೋದು ಅಂತ ಹೇಳ್ತೀವಲ್ಲ, ಅದಕ್ಕೆ ಹೊಳೆ ಅಂತ ಹೇಳ್ತೀವಿ. ಇನ್ನೊಂದು ಹೊಳೆ ಅಂದ್ರೆ ನದಿಗೂ ಹೊಳೆ ಅಂತ ಹೇಳ್ತೀವಲ್ವಾ. ಓಕೆ, ಇಲ್ಲಿ ಬೋಧಿ ವೃಕ್ಷ ಅಂದ್ರೆ ಅರಳಿ ಮರ ಹೇಳಿದೀನಿ ನಾನು. ಬನ್ನಿ ಮಕ್ಳೇ, ಇಲ್ಲಿ ಮತ್ತೊಂದ್ಸತೆ, ಕಾಡು ಅಂದ್ರೆ ಅರಣ್ಯ, ಕಾಡು ಅಂದ್ರೆ ಇನ್ನೊಂದು ಅರ್ಥ ಪೀಡಿಸು, ನಾನಾ ಅರ್ಥಗಳು ಅಂತ ಹೇಳಿ ಬರುತ್ತಲ್ಲ ವ್ಯಾಕರಣಾಂಶದಲ್ಲಿ, ಅದು. ಹೊಳೆ ಅಂದ್ರೆ ಮಿನುಗು, ಇನ್ನೊಂದು ಹೊಳೆ ಅಂದ್ರೆ ನದಿ ಅಂತ ಹೇಳ್ತೀವಿ. ಬೋಧಿ ವೃಕ್ಷ ಅಂದ್ರೆ ಅರಳಿ ಮರ ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಮರವ ಅಪ್ಪಿದಂತೆ ಹೂವ ಮುಡಿದು ನಕ್ಕಿತು. ಯಾವುದು? ಬಳ್ಳಿ. ಯಾವ್ದು ನಕ್ತು? ಬಳ್ಳಿ. ಇಲ್ಲಿ ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು, ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟು ನಡೆಯಿತು. ಸಾಲುಗಟ್ಟಿ ಅಂತಂದ್ರೆ ಸ್ಟ್ರೈಟ್ ಆಗಿ ಹಿಂಗ್ ಸಾಲಾಗಿ ಹೋಗುತ್ತಲ್ಲ, ಹಂಗೆ. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು. ಏನಾಯ್ತು? ಇಲ್ಲಿ ಮರವನ್ನ ಯಾರು ಹಪ್ತಾರೆ? ಬಳ್ಳಿ ಅಂದ್ರೆ ಕ್ರೀಪರ್ಸ್ ಅಂತ ಹೇಳ್ತೀವಲ್ವಾ, ಈಗ ಮರವನ್ನ ಸುತ್ತಿ ಬೆಳೆಯುತ್ತಲ್ಲ, ಹಾಗೆ ಅದು ನಕ್ಕಿತಂತೆ, ಅಂದ್ರೆ ಅಷ್ಟು ಸಂತೋಷ ಆಯ್ತು ಅಂತ. ಆಮೇಲೆ ಹಕ್ಕಿ ತನ್ನ ಮರಿಗೆ ಗುಟುಕು ಕೊಡೋದು ಅಂದ್ರೆ ಚಿಕ್ಕ ಮರಿ ಇದ್ದಾಗ ಏನ್ ಮಾಡುತ್ತೆ, ಹಕ್ಕಿ ಹಿಂಗೆ ಗುಟುಕು ತನ್ನ ಬಾಯಿಂದ ಅದ್ರ ಬಾಯಿ ಕೊಡುತ್ತೆ. ಈಗ ನಮ್ಮಮ್ಮ ನಮ್ಗೆ, ನಾವು ಚಿಕ್ಕವರಿದ್ದಾಗ ಫೀಡ್ ಮಾಡ್ತಾರಲ್ವಾ, ಊಟ ಮಾಡಿಸ್ತಾರಲ್ವಾ, ಹಿಂಗೆ ಮಾಡಿ ಊಟ ಮಾಡಿಸ್ತಾರಲ್ವಾ, ಹಂಗೆ ಪಾಪ ಅದಕ್ಕೆ ಕೈ ಎಲ್ಲ ಇರಲ್ವಲ್ಲ, ಅದಕ್ಕೆ ತನ್ನ ಬಾಯಿಯಿಂದ ತನ್ನ ಮರಿಗೆ ಕೊಡುತ್ತೆ, ಅಂದ್ರೆ ತುತ್ತನ್ನ ಕೊಡುತ್ತೆ, ಅದಕ್ಕೆ ಗುಟುಕು ಕೊಡೋದು ಅಂತ ಹೇಳ್ತೀವಿ. ಅವು ಗುಟುಕು ಕೊಟ್ಬಿಟ್ಟು ಹಾರ್ ಹೋಯ್ತಂತೆ. ಹುತ್ತದಿಂದ ಇರುವೆಗಳ ಸಾಲು ಗುಂಪಾಗಿ ಹಿಂಗ್ ಬಂತಂತೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಯಾವಾಗ್ಲೂ ಗೆದ್ಲು ಏನ್ ಮಾಡುತ್ತೆ, ಗೆದ್ಲು ಹುಳು ಇರುತ್ತಲ್ಲ, ಅದು ಫುಲ್ ಏನ್ ಮಾಡುತ್ತೆ, ಹುತ್ತವನ್ನ ಕಟ್ಟುತ್ತೆ, ಅದ್ರಲ್ಲಿ ಹೋಗಿ ಹಾವು ವಾಸ ಮಾಡುತ್ತೆ. ಇದು ಗೊತ್ತಿರ್ಲಿ ನಿಮ್ಗೆ. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಸಾಲು ಪ್ಲಸ್ ಗಟ್ಟಿ, ಸಾಲುಗಟ್ಟಿ ಯಾವ್ದು ಆಗ್ಬೋದು? ಕಕಾರಕ್ಕೆ ಗಕಾರ ಯಾವ ಸಂಧಿ ಆಗ್ಬೋದು? ಹಾ, ಸರಿಯಾದ ಉತ್ತರ ಮಕ್ಕಳೇ, ಇಲ್ಲಿ ಆದೇಶ ಸಂಧಿ ಆಗುತ್ತೆ. ಬೆಳ್ಳಕ್ಕಿ ಹಿಂಡು ಗಟ್ಟಿ, ಹಿಂಡು ಪ್ಲಸ್ ಕಟ್ಟಿ, ಹಿಂಡು ಗಟ್ಟಿ, ಮತ್ತೆ
ಕಕಾರಕ್ಕೆ ಗಕಾರ, ಹಾಗಿದ್ರೆ ಆದೇಶ ಸಂಧಿ. ಬಾನಿಗೇಣಿ ಹಾಕಿತು. ಬಾನಿಗೇಣಿ ಹಾಕೋದು ಏನ್ ಮ್ಯಾಮ್, ಬಾನಿಗೆ ಫುಲ್ ಏಣಿ ಹಾಕ್ತೀವ ಅಂದ್ರೆ ಇದು ಬಾನಿಗೇಣಿ ಅನ್ನೋದು ಏನ್ ಗೊತ್ತಾ, ನುಡಿಗಟ್ಟು ಮಕ್ಕಳೇ. ಇದೊಂದು ನುಡಿಗಟ್ಟು. ಅಂದ್ರೆ ನಾವು ಜಾಸ್ತಿ ದೊಡ್ಡದ್ ಮಾಡ್ತೀವಿ, ಅದ್ರ ಅಸಾಧ್ಯವಾದದನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಾನಿಗೇಣಿ ಹಾಕೋದು ಅಂತ ಹೇಳ್ತೀವಿ. ಏನ್ ಮ್ಯಾಮ್, ನಮ್ಮ ಮನೇಲಿ ಅಷ್ಟು ದೊಡ್ಡ ಏಣಿನೇ ಇಲ್ಲ, ಬಾನಿಗೇಣಿ ಹಾಕಕ್ಕಾಗುತ್ತಾ ಅಂತ ಕೇಳ್ಬೋದು ನೀವು ಕ್ವಶನ್. ಇಲ್ಲ, ಲಾಜಿಕಲಿ ಹಂಗಲ್ಲ. ಬಾನಿಗೇಣಿ ಹಾಕೋದು ಅಂದ್ರೆ ಅಸಾಧ್ಯವಾದದನ್ನ ಮಾಡೋದು ಅಂತ ಹೇಳ್ತೀವಿ. ಇಲ್ಲಿ ನೋಡಿ ತುಂಬಾ ಈಸಿ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಬುದ್ಧನಿಗೆ ಜ್ಞಾನೋದಯ ಆದಾಗ ಏನೇನಾಯಿತು ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ. ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು. ಹೂವನ್ನ ಮುಡಿದು ನಕ್ಕಿತು. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಗುಟುಕು ಕೊಡೋದು ಅಂದ್ರೆ ಗೊತ್ತಲ್ವಾ, ನ್ಯಾಚುರಲ್ ಪ್ರೋಸೆಸ್. ಇಲ್ಲಿ ನಿಸರ್ಗದ ಒಂದು ಮೆಲುಕನ್ನ ಹಾಕ್ತಾ ಇದ್ದಾರೆ. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಹೇಳಿದೀನಿ ಗೆದ್ದಲು ಗೂಡು ಅಂತ ಹೇಳಿದೀನಿ. ಏನಾಗುತ್ತೆ, ಇರುವೆ ಇರುತ್ತಲ್ಲ ಅದು ಗೂಡನ್ನ ಕಟ್ಟುತ್ತೆ, ಗೆದ್ದಲು ಇದು. ಆಮೇಲೆ ಅಲ್ಲಿ ಹಾವು ಹೋಗಿ ವಾಸ ಮಾಡುತ್ತೆ ಅಂತ ಹೇಳಿ. ಸುಮ್ನೆ ಏನ್ ಮ್ಯಾಮ್ ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರಾ ಅಂತ, ಈ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಸುಮ್ನೆ ನಿಮ್ಮ ನಾಲೆಜ್ಗೋಸ್ಕರ ಹೇಳ್ತಾ ಇದ್ದೀನಿ. ಸರಿ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪದಗಳ ಅರ್ಥ ಮತ್ತು ವ್ಯಾಕರಣಾಂಶ. ಬಳ್ಳಿ ಹೂ ಅಂತ ಇದೆ. ಇದು ಹೂ ಬಳ್ಳಿ ಅಂತ ಕೂಡ ಬರುತ್ತೆ. ಬಳ್ಳಿ ಹೂ, ಹೂ ಬಳ್ಳಿ ಅಂತ ಕೂಡ ಬರುತ್ತೆ. ಇಲ್ಲಿ ಎರಡು ಪದಗಳಿದೆ. ಎರಡು ಪದಗಳಿದ್ದಾಗ ಇದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಎರಡು ಪದಗಳು ಬಂದಾಗ ಜೋಡು ನುಡಿ ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಜೋಡು ನುಡಿ ಅಂತ ಹೇಳ್ತೀವ, ಸರಿನಾ? ಸರಿ. ಇಲ್ಲಿ ಯಾಕಂದ್ರೆ ಬಳ್ಳಿ ಮತ್ತು ಹೂ ಎರಡು ಪದ ಬಂದಿದೆ, ಅದಕ್ಕೆ ಇದನ್ನ ಜೋಡು. ಹುತ್ತ ಅಂದ್ರೆ ಗೊತ್ತು ನಿಮ್ಗೆ, ಹಾವಿನ ಮನೆಗೆ ನಾವು ಹುತ್ತ ಅಂತ ಹೇಳ್ತೀವಿ. ಬಾನಿಗೇಣಿ ಅಂದ್ರೆ ಇದೊಂದು ನುಡಿಗಟ್ಟು. ನಿಮ್ಗೆ ಹೇಳಿದೆ ಅಸಾಧ್ಯವಾದದನ್ನ ಮಾಡೋದಕ್ಕೆ ಬಾನಿಗೇಣಿ ಹಾಕಿದ್ರು ಅಂತ ಹೇಳ್ತೀವಿ. ಹಿಂಡು, ಹಿಂಡು ಅನ್ನೋದಕ್ಕೆ ಇಲ್ಲಿ ನಾನಾ ಅರ್ಥ ಬರುತ್ತೆ ಮಕ್ಕಳೇ. ಹಿಂಡು ಅಂತಂದ್ರೆ ಒಂದ್ ಹಿಂಡು ಅಂತಂದ್ರೆ ಗುಂಪು, ಕುರಿಗಳ ಹಿಂಡು. ಆಮೇಲೆ ಯಾವ್ದಕ್ಕಾದ್ರೂ ನಾವು ಗುಂಪಿಗೆ ಜನರ ಹಿಂಡು ಅಂತ ಗುಂಪಿಗೆ ನಾವು ಹಿಂಡು ಅಂತ ಹೇಳ್ತೀವಿ. ಇನ್ನೊಂದು ಹಿಂಡೋದು ಇಸ್ಕೋದು ಅಂದ್ರೆ ಅಮ್ಕೋದು ಅಂತ ಹೇಳೋದಕ್ಕೆ. ಈಗ ಶೀಕರ್ಣಿ ಹಿಂಡೋದು ಅಂತ ಹೇಳ್ತೀವಲ್ಲ, ಮಾವಿನ ಹಣ್ಣಿನ ಕಾಲ ಬಂದಾಗ ಹಿಂಗೆ ಮಾವಿನ ಹಣ್ಣನ್ನೆಲ್ಲ ಸ್ಕ್ವೀಸ್ ಮಾಡ್ತೀವಲ್ವ, ಸ್ಕ್ವೀಸ್ ಮಾಡಿ ಹಿಂಡ್ತೀವಲ್ಲ, ಶೀಕರ್ಣಿ ಮಾಡೋದು ಅಂತ ಹೇಳ್ತೀವಲ್ಲ. ನಾರ್ತ್ ಕರ್ನಾಟಕ ಜನ ತುಂಬಾ ಗೊತ್ತಿರುತ್ತೆ ಇದನ್ನ ಶೀಕರ್ಣಿ ಮಾಡೋದು ಅಂತ ಹೇಳಿ. ಓಕೆ, ಹಾಗೆ ಹಿಂಡೋದು ಅಂತ ಹೇಳ್ತೀವಿ. ನಿಂಬೆಹಣ್ಣು ಹಿಂಡೋದು ಎಲ್ಲಾರ್ಗು ಸಹಜವಾಗಿ ಗೊತ್ತೇ ಇರುತ್ತೆ. ನಿಂಬೆಹಣ್ಣು ಹಿಂಡ್ತೀವಲ್ವಾ, ಅದಕ್ಕೆ ಅಮುಕು ಅಥವಾ ಜೋರಾಗಿ ಹಿಚ್ಕೋದು, ಅದಕ್ಕೂ ಕೂಡ ನಾವು ಹಿಂಡು ಅಂತ ಹೇಳ್ತೀವಿ. ಇದಕ್ಕೆ ನಾನಾ ಅರ್ಥದಲ್ಲಿ ಬರುತ್ತೆ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಬನ್ನಿ. ಇಲ್ಲಿ ಮತ್ತೆ ಹಿಂಡು, ಜೋರಾಗಿ ಅಂಕು, ಕಾಡು, ಪೀಡಿಸು ಇವೆರಡನ್ನ ರಿಪೀಟ್ ಮಾಡಿದೀನಿ. ಯಾಕಂದ್ರೆ ಇದು ನಿಮ್ಮ ಎಕ್ಸಾಮ್ ಅಲ್ಲಿ 2024ರಲ್ಲಿ ಮತ್ತೆ ಸುಮಾರು ಸತಿ ಕೇಳಿದ್ದಾರೆ, ಅದಕ್ಕೋಸ್ಕರ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ 3 ಒಂದು ವಾಕ್ಯದಲ್ಲಿ ಇದೆ. ಮೊದಲನೇದೇನು, ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆಯಂತ ವರ್ಣಿಸಿದ್ದಾರೆ ಅಂತ ಹೇಳಿದ್ದಾರೆ ಅಲ್ವಾ? ಫಸ್ಟ್ ಆನ್ಸರ್ ಅಲ್ವಾ ಇದಕ್ಕೆ. ಎರಡನೇದೇನ್ ಗೊತ್ತಾ, ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನ ತೊರೆದನು ಅನ್ನೋದು ಎರಡನೇದು. ಓಕೆ, ಮೂರನೇದ್ದು, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು ಅಂತ ಅನ್ನೋದು. 3 ಪ್ರಶ್ನೆಗಳಿದೆ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ವರ್ಣಿಸಿದ್ದಾರೆ. ಯುದ್ಧ ಬಿಟ್ಟು ಪ್ರೀತಿಯನ್ನ ಕೊಟ್ಟಂತ ಕಥೆ ಅಂತ ಹೇಳಿ ಕವಿ ವರ್ಣಿಸಿದ್ದಾರೆ. ಏನ್ ಬೇಕಾದ್ರೂ ಬರೀರಿ ಮಕ್ಕಳೇ. ಎರಡನೇದು, ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನ ತೊರೆದನು ಅಂತ ಹೇಳಿ. ಮಡದಿ ಮತ್ತು ಮಗುವಿನ ಮತ್ತು ಅರಮನೆಯ ಮೋಹವನ್ನ, ಇಲ್ಲಿ ಮಡದಿ, ಮಗು ಮತ್ತು ಅರಮನೆಯ ಮೋಹವನ್ನ ತೊರೆದನು ಅನ್ನೋದನ್ನ ಬರಿಬೇಕು ಮಕ್ಕಳೇ. ಹಾಗಿದ್ರೆ
ಮೂರನೇ ಕ್ವಶನ್ ಅಲ್ಲಿ ಅವನು ಏನಾಗುತ್ತೆ ಅಂದ್ರೆ ಎಲ್ಲಲ್ಲದ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಯಾರ ಅರ್ಥ ತಿಳಿಯಿತು? ನಾಡಿನ ಅರ್ಥ ತಿಳಿಯಿತು. ಅವನಿಗೆ ನಾಡ್ ಹೇಗಿರುತ್ತೆ, ಏನು ಅದರ ಮಹತ್ವ ತಿಳಿಯಿತು ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಸರಿನಾ? ಇವೆಲ್ಲ ಮೂರು ಆನ್ಸರ್ ಕ್ಲಿಯರಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ಲಾ? ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಒಂದು 3-4 ವಾಕ್ಯದಲ್ಲಿ ಇದೆ, ತುಂಬಾ ಈಸಿ ಇದು. ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಹೆಂಗೆ ವರ್ಣಿಸಿದ್ದಾರೆ? ನಿಮ್ಗೆ ಇದು ಗೊತ್ತಿದೆ. ಹೆಂಗೆ ಕಾಡಿಗೆ ಹೋದ, ಅಲೆದಾಡ್ದ, ಸುತ್ತಾಡ್ದ, ಅವನಿಗೇನಾಯ್ತು? ಕೋಗಿಲೆಯ ಧ್ವನಿ ಕೇಳ್ತು, ಮರ ಹೆಂಗ್ ಸುತ್ಕೊಂಡಿತ್ತು, ಮರಕ್ಕೆ ಬಳ್ಳಿ ಹೆಂಗ್ ಸುತ್ಕೊಂಡಿತ್ತು, ಅದನ್ನ ಬರಿಬೇಕು. ಇಲ್ಲಿ ಇದಿಷ್ಟು ಭಾಗವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ, ಈಗ ನಾವು 4ನೇ ಪ್ಯಾರಾಗ್ರಾಫ್ ಅನ್ನ ನೋಡೋಣ. ಏನಪ್ಪಾ ಇಲ್ಲಿ ಅಂತ ಹೇಳಿದ್ರೆ, ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು, ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು, ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಇಲ್ಲಿ ನೋಡಿ ಮಕ್ಕಳೇ, ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ? ಕೋಡಿಯಂತೆ ಹರಿಯಿತು. ಇಲ್ಲಿ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ. ಕೋಡಿ ಹರಿಯೋದು ಅಂದ್ರೆ ಜಾಸ್ತಿ ರಭಸವಾಗಿ ಹರಿಯೋದು ಅಂತ ಹೇಳ್ತೀವಿ. ಕೋಡಿ ಹರಿಯೋದು ಅಂತ ಹೇಳ್ತೀವಿ. ಇಲ್ಲಿ ಕಾಡ ತುಂಬ ಪ್ರೀತಿಯಾಗೆ ಯಾಕೆ ಹಂಗ ಹರಿತು ಅಂತ ಹೇಳಿವಂತೀರಾ? ಜ್ಞಾನೋದಯ ಆಯ್ತಲ್ವಾ ಬುದ್ಧನಿಗೆ. ಆ ಬುದ್ಧಗೆ ಜ್ಞಾನೋದಯ ಆದದಕ್ಕೆ ಪ್ರಕೃತಿ ಹೇಗೆ ರಿಯಾಕ್ಟ್ ಮಾಡ್ತು, ಪ್ರತಿಕ್ರಿಯಿಸ್ತು ಅಂತ ಅನ್ನೋದನ್ನ ನಾವು ಹೇಳ್ತಾ ಇದೀವಲ್ಲ. ಅದಕ್ಕೆ ಇಲ್ಲಿ ಕಾಡೆಲ್ಲ ಏನಾಯ್ತು? ಪ್ರೀತಿಯ ಹೊಳೆಯಿಂದ ಹರಿತು, ತುಂಬಾ ಜೋರಾಗಿ ಹರಿಯಿತು ಅಂತ ಹೇಳ್ತಾ ಇದ್ದಾರೆ. ಅವಾಗ ಗೂಡು ಅಂದ್ರೆ ಹಕ್ಕಿಯ ಗೂಡು ಇರುತ್ತಲ್ಲ, ಆ ಗೂಡಿನಲ್ಲಿ ಏನಾಯ್ತು ಅಂತಂದ್ರೆ ಹೊಸ ರಾಗ ಕೇಳಿತು. ನೋಡಿ, ಹೊಸ ರಾಗ, ಹೊಸದಾದ ರಾಗ ಅಥವಾ ಹೊಸತು ರಾಗ. ಏನಪ್ಪಾ ಹೊಸತು ರಾಗ? ಹೊಸದು, ಹಳೇದು ಅನ್ನೋದೇನು ವಿಶೇಷಣ. ಹಾಗಿದ್ರೆ ಇದು ಯಾವ ಸಮಾಸ ಆಗುತ್ತೆ ಮಕ್ಕಳೇ? ಕರ್ಮಧಾರಿಯ ಸಮಾಸ. ಸರಿಯಾದ ಉತ್ತರ ಮಕ್ಕಳೇ. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು. ಮಕರಂದ ಅಂತ ಹೇಳಿದ್ರೆ ಏನ್ ಗೊತ್ತಾ? ಹೂವಿರುತ್ತಲ್ವಾ, ಹೂವಿನ ಒಂದು ರಸ ಇರುತ್ತೆ, ಹೂವಿನ ಪೆಟಲ್ಸ್ ಇರುತ್ತಲ್ವಾ, ಪಕಳಿಗಳಿರುತ್ತಲ್ವಾ, ಆ ಪೆಟಲ್ಸ್ ಅಲ್ಲಿ ಒಂದು ರಸ ಇರುತ್ತೆ. ಆ ರಸವನ್ನ ಮಕರಂದ ಅಂತ ಹೇಳ್ತೀವಿ. ದುಂಬಿಗಳೆಲ್ಲ ಹೀರ್ಕೊಳ್ತವೆ. ಮತ್ತೆ ಜೇನು ತುಪ್ಪ ಮಾಡ್ತೀವಲ್ವಾ, ಗೊತ್ತಲ್ವಾ ನಿಮ್ಗೆ? ಹನಿ ಅಂತ ಹೇಳ್ತೀವಲ್ಲ, ನೆಕ್ಟರ್ ಅಂತ ಹೇಳ್ತೀವಲ್ವಾ, ಆ ಜೇನು ನೊಣ ಕೂಡ ಅದನ್ನೇ ಹೀರ್ಕೊಂಡು ಜೇನು ತುಪ್ಪವನ್ನ ಮಾಡುತ್ತೆ, ಹನಿಯನ್ನ ಮಾಡುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಮಕರಂದ ಸವೆಯಲೆಂದು ದುಂಬಿ ಹೂವ ಸೇರಿತು. ದುಂಬಿಗಳು ಅಂತಂದ್ರೆ ಗೊತ್ತು, ಪಾತ್ರಗಿತ್ತಿ ಅಂತ ಹೇಳ್ತೀವಲ್ವಾ, ದುಂಬಿ ಪಾತ್ರಗಿತ್ತಿ ಅಂತ. ಅವೆಲ್ಲ ಏನ್ ಮಾಡಿದು? ಹೂವನ್ನ ಸೇರಿದು ಅಂತ ಹೇಳ್ತಾ ಇದ್ದಾರೆ. ಗಿಡವು ನೋಡಿ, ಗಿಡ ಒಂದೇ ಪದ 2 ಸತಿ ಬಂದ್ರೆ ಇದನ್ನ ದ್ವಿರುಕ್ತಿ ಅಂತ ಹೇಳ್ತೀವಿ. ಗಿಡ ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಏನಾಯ್ತು? ಒಂದನ್ನೊಂದು ಅಪ್ಕೊಂಡು ಡಾನ್ಸ್ ಮಾಡ್ತಾ ಇದ್ವಂತೆ, ಕುಣಿತಾ ಇದ್ವಂತೆ. ಯಾಕಪ್ಪ ಅಂತಂದ್ರೆ ಅಷ್ಟು ಸಂತೋಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಪ್ರಕೃತಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಪ್ರೀತಿಯ ಹೊಳೆ ಹರಿತಾ ಇದೆ, ಗೂಡಿನಲ್ಲಿ ಒಂದು ಹೊಸದಾದ ರಾಗ ಕೇಳ್ತಾ ಇದೆ, ಮಕರಂದ ಸವಿಯಲು ದುಂಬಿಗಳು ಬರ್ತಾ ಇದೆ, ಗಿಡ ಅಪ್ಕೊಂಡು ನೃತ್ಯವನ್ನ ಮಾಡ್ತಾ ಇದೆ, ಡಾನ್ಸ್ ಅನ್ನ ಮಾಡ್ತಾ ಇದೆ, ಕುಣಿತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಪ್ಪ? ನಮ್ಮ ಕೃತಿಕಾರರಾದಂತ ಬಸವರಾಜ್ ಸಬ್ರದವರು ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪದಗಳ ಅರ್ಥ ನಿಮ್ಗೆ ಈಗಾಗ್ಲೇ ಹೇಳಿದೀನಿ. ಕೋಡಿ ಅಂದ್ರೆ ತುಂಬಿ ಹರಿಯೋದು, ಹೊಸತು ಪ್ಲಸ್ ರಾಗ, ಹೊಸ ರಾಗ ಅನ್ನೋದು ಕರ್ಮಧಾರಿಯ ಸಮಾಸ, ಮಕರಂದ ಅಂದ್ರೆ ಹೂವಿನ ರಸ, ಗಿಡ ಅನ್ನೋದು ದ್ವಿರುಕ್ತಿ. ಇವೆಲ್ಲದನ್ನು ನಾನು ಈಗಾಗ್ಲೇ ತಿಳಿಸ್ಕೊಟ್ಟಿದ್ದೀನಲ್ಲ ಮಕ್ಕಳೇ. ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು ಅನ್ನೋದನ್ನ ಬರಿಬೇಕು.
ಹೇಗ್ ಬರಿತೀರಾ ಮಕ್ಕಳೇ? ಇದಕ್ಕೆ ಯಾವ ಯಾವ ಸಂದರ್ಭವನ್ನ ಈಗ ಹೇಳಿದ್ನಲ್ಲ ಈ ಪ್ಯಾರಾಗ್ರಾಫ್ ಅನ್ನ ಬರಿಬೇಕು, ಇದರ ಸಾರಾಂಶವನ್ನ ಬರಿಬೇಕು. ಏನಂದ್ರೆ ಇಲ್ಲಿ ಬಳ್ಳಿಗಳೇನ್ ಮಾಡಿದ್ವು, ಹಕ್ಕಿ ಏನ್ ಮಾಡ್ತು, ಆಮೇಲೆ ನಿಮ್ಗೆ ಅದನ್ನೆಲ್ಲ ನೀವು ಆಕಾಶದಲ್ಲಿ ಏನಾಯ್ತು, ಏನ್ ಬಂತು ಆಕಾಶದಲ್ಲಿ ಗೊತ್ತಲ್ವಾ? ಬೆಳ್ಳಿ ಚುಕ್ಕಿ, ಅದ್ರ ಬಗ್ಗೆ ಎಲ್ಲ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ ಅಂದ್ರೆ ನಮ್ಮ 2 ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ನಲ್ಲ ಅದ್ರ 2ರ ಸಾರಾಂಶವನ್ನ ಸೇರಿಸಿ ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ನಮ್ಮ 5ನೇ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು, ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವನ್ನರಿತು ಬುದ್ಧನಾಗಿ ಬಂದನು. ನೋಡಿ ಮಕ್ಕಳೇ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟ. ಅಂದ್ರೆ ಕಾಡಿನಲ್ಲಿ ತಪಸ್ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ನಾಡಿನ ಬಗ್ಗೆ ತಿಳಿಯಿತು. ಇಲ್ಲ, ಇದು ಜೀವನ ಅಲ್ಲ ಅಂತ ಗೊತ್ತಾಯ್ತು, ಅವನಿಗೆ ಜ್ಞಾನೋದಯ ಆಯ್ತು. ಅವಾಗ ಅವನು ನಾಡಿನತ್ತ ಅಂದ್ರೆ ನಾಡಿನ ಕಡೆಗೆ, ಜನರಿರೋ ಕಡೆಗೆ ಬಂದ. ಪ್ರೀತಿಯನ್ನ ಹುಡುಕಿಕೊಂಡು ಜನರ ಮುಂದೆ ಹೋದ, ಪ್ರೀತಿಯನ್ನ ಹಂಚಿದ. ಪ್ರೀತಿಯನ್ನ ಹಂಚೋದು ಅಂತಂದ್ರೆ ಏನು ಅಂತಂದ್ರೆ, ನೀವೇನ್ ಮಾಡೋದು ಗೊತ್ತಾ? ಒಳ್ಳೆಯ ವಿಷಯಗಳನ್ನ ಹೇಳೋದು, ಜನರಲ್ಲಿ ತಿಳುವಳಿಕೆಯನ್ನ ಮೂಡಿಸೋದು ಅಂತ ಹೇಳ್ತೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಲ್ವಾ, ಅದನ್ನ ಮಾಡ್ದ. ಅಲ್ಲಿ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ಅಂದ್ರೆ ತಪಸ್ಸಿಗಿಂತ ಜನರಲ್ಲಿ ಇರೋದು, ಜನರ ಜೊತೆಗೆ ಜನರಿಗೆ ಅರಿವನ್ನ ಕೊಡೋದೇ ದೊಡ್ಡದು ಅಂತ ಹೇಳಿ ಅನ್ಕೊಂಡ. ಬದುಕಿನ ಗೂಢಾರ್ಥ, ಗೂಢ ಪ್ಲಸ್ ಅರ್ಥ, ಗೂಢಾರ್ಥ, ಇದು ಇಲ್ಲೇನಾಗುತ್ತೆ? ಸವರ್ಣ ದೀರ್ಘ ಸಂಧಿ ಆಗುತ್ತೆ ಮಕ್ಕಳೇ. ಇದು ಬುದ್ಧನಾಗಿ ಬಂದನು ಅಂತ ಹೇಳ್ತೀವಿ. ಇಲ್ಲೇನ್ ಮಾಡ್ದ? ಬುದ್ಧನಾದ, ಗೌತಮ ಬುದ್ಧನಾದ. ಸಿದ್ಧಾರ್ಥ ಅಂದ್ರೆ ಸಾಮಾನ್ಯ ಮನುಷ್ಯನಿದ್ದ, ಸಾಮಾನ್ಯರಂತೆ ಸಾಮಾನ್ಯನಿದ್ದ. ಆದ್ರೆ ಜ್ಞಾನವನ್ನ ತಿಳ್ಕೊಂಡು ಅರಿವನ್ನ ಹಂಚುವಿಕೆಯಲ್ಲಿ ಅಂದ್ರೆ ಹಂಚೋದಕ್ಕೆ, ಅವನು ಪ್ರೀತಿಯನ್ನ ಹಂಚೋದಕ್ಕೆ, ಅರಿವನ್ನ ಹಂಚೋದಕ್ಕೆ ಏನ್ ಮಾಡ್ದ? ನಾಡಿನತ್ತ ಬಂದ ಅಂತ ಹೇಳಿ ಇಲ್ಲಿ ಬಸವರಾಜ ಸಬ್ರದವರು ಹೇಳ್ತಾ ಇದ್ದಾರೆ ಮಕ್ಕಳೇ. ಹಾಗಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಇದನ್ನ. ಕಾಡಿನಿಂದ ಎದ್ದು ಅವನು ನಾಡಿನತ್ತ ಹೊರಟನು. ಕಾಡಿನಿಂದ ಎದ್ಬಿಟ್ಟು ನಾಡಿನತ್ತ ಬಂದ. ಪ್ರೀತಿಯನ್ನ ಹುಡುಕಿಕೊಂಡು ಜನರ ಕಡೆಗೆ ನಡೆದನು. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ಬದುಕಿನ ಗೂಢಾರ್ಥವನ್ನು ಬುದ್ಧನಾಗಿ ಬಂದನು. ಅಂದ್ರೆ ಗೂಢಾರ್ಥ ಅಂತ ಹೇಳಿದ್ರೆ, ಅವನು ಸಿದ್ಧಾರ್ಥನಾದ, ಸಾಮಾನ್ಯ ಮನುಷ್ಯ ಏನಾದ? ಗೌತಮ ಬುದ್ಧನಾದ. ಅವನಿಗೆ ಜ್ಞಾನೋದಯ ಆಯ್ತು ಅಂತ ಹೇಳಿ ಹೇಳ್ತೀವಲ್ವಾ. ಹಾಗೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಒಂದು ನಮ್ಗೆ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡು ಬಂದಿತು ಅನ್ನೋದನ್ನ ಹೇಳ್ಬೇಕು. ಇಲ್ಲಿ ಎಲ್ಲಾ ಸಾರಾಂಶವನ್ನ ಇಲ್ಲಿ ಬರಿಬೇಕು. ಇಲ್ಲಿ ಕೋಗಿಲೆ ಬಗ್ಗೆ ಬರಿಬೇಕು, ಆಕಾಶದ ಬಗ್ಗೆ ಬರಿಬೇಕು, ಹಕ್ಕಿ ಗುಡ್ಡು ಕೊಟ್ಟಿದ ಬಗ್ಗೆ ಬರಿಬೇಕು, ಮತ್ತೆ ನಿಮ್ಗೆ ಬೆಳ್ಳಕ್ಕಿ ಮೂಡಿದ ಬಗ್ಗೆ ಬರಿಬೇಕು, ಪ್ರೀತಿಯ ನದಿ ಹರಿದಿದ ಬಗ್ಗೆ ಬರಿಬೇಕು. ಇದಿಷ್ಟು ಭಾಗವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ನೋಡಿ ಸರಿನಾ? ಹಾಗಿದ್ರೆ ನಿಮಗೆ ಈ ಎಲ್ಲ ಮಟೀರಿಯಲ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ ಮಕ್ಕಳೇ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು ಮಕ್ಕಳೇ. ಈ ಒಂದು ನಮ್ಮ ಬೋಧಿ ವೃಕ್ಷದ ಹಾಡು ಇದೆ ಅಲ್ವಾ, ಇದರ ಅಭ್ಯಾಸ ಭಾಗವನ್ನ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸ್ಕೋಬಹುದು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪದಗಳ ಅರ್ಥ ನಿಮ್ಗೆ ಗೊತ್ತಿದೆ. ಗೂಢಾರ್ಥ ಅಂದ್ರೆ ನಿಗೂಢವಾದ ಅರ್ಥ, ಅಂದ್ರೆ ಗೊತ್ತಿಲ್ಲದೆ ಇರೋದು, ತುಂಬಾ ಒಳಗಡೆ ಗೊತ್ತಿಲ್ಲದೆ, ಅದನ್ನ ನಾವು ಭೇದಿಸಕ್ಕಾಗದೆ ಇರೋದು, ನಿಗೂಢವಾದದ್ದು ಅಂತ ಹೇಳೋದಕ್ಕೆ. ಪ್ರೀತಿ ಪ್ಲಸ್ ಅನ್ನು ಇಲ್ಲಿ ನೋಡಿ, ಮತ್ತೆ ಯಕಾರಾಗಮ ಸಂಧಿ ಬಂತು, ಬಂತು, ಇಲ್ಲಿ ಯಕಾರಾಗಮ ಸಂಧಿ. ದೊಡ್ಡದು ಪ್ಲಸ್ ಎಂದು ನೋಡಿ, ಇಲ್ಲಿ ಊ ಇದೆ, ಇಲ್ಲಿ ಎ ಇದೆ, ಈ ಊ ಹೋಗಿ ಎ ಸೇರ್ಕೊಂಡು ದೊಡ್ಡದೆಂದು ಆಯ್ತು. ಇದು ಲೋಪ ಸಂಧಿ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಧಿಗಳು ಅನ್ನೋ ವಿಡಿಯೋನ ನೋಡಿ ಮಕ್ಕಳೇ. ಅವಾಗ ವಿಸ್ತಾರವಾಗಿ ಅಲ್ಲಿ ನಾನು ವಿವರಿಸಿದ್ದೀನಿ, ನಿಮಗೆ ಅರ್ಥ ಆಗುತ್ತೆ.
ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಬನ್ನಿ. ಇಲ್ಲಿ ಮತ್ತೆ ಒಂದು ವಾಕ್ಯದಲ್ಲಿ ಇದೆ ನೋಡಿ, ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಅಂತ ಇದೆ. ಈ ಕ್ವಶನಿಗೆ ಆನ್ಸರ್ ಏನು ಅಂದ್ರೆ, ಪ್ರೀತಿಯನ್ನ ಹುಡುಕಿಕೊಂಡು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಹೊರಟನು ಅಂತ ಇದೆ. ಹೌದಾ? ಸರಿಯಾದ ಉತ್ತರನ? ಹಾಗಿದ್ರೆ ಸೆಕೆಂಡ್ 5ನೇ ಕ್ವಶನ್ ನೋಡೋಣ. ಸಿದ್ಧಾರ್ಥನು ಕಂಡುಕೊಂಡ ಗೂಢಾರ್ಥವೇನು? ಏನ್ ಗೂಢಾರ್ಥ ಕಂಡುಕೊಂಡ ಅವನು? ಕಾಡಿಗಿಂತ ನಾಡು ಹೋಗ್ಬೇಕು ಅಂತ ಅನ್ಕೊಂಡಲ್ಲ, ಹೌದಾ? ಸರಿಯಾದ? ಓಕೆ, ಬನ್ನಿ ಮಕ್ಳೇ ಇದರ ಉತ್ತರವನ್ನ ನೋಡೋಣ. ಅವ್ನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಅಂತ ಹೇಳಿ ಗೂಢಾರ್ಥವನ್ನ ಕಂಡುಕೊಂಡನು. ಇದು ಬರಿಬೇಕು. ಸಿದ್ಧಾರ್ಥನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಅಂತ ಹೇಳಿ ಎನ್ನುವ ಬದುಕಿನ ಗೂಢಾರ್ಥವನ್ನ ಕಂಡುಕೊಂಡನು ಅಂತ ಬರಿಬೇಕು. ಹಾಗಿದ್ರೆ 6ನೇ ಪ್ರಶ್ನೆ, ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ? ನಿಮ್ಗೆ ಗೊತ್ತು ಇದು ಯಾರದು? ಸರಿಯಾದ ಉತ್ತರ ಮಕ್ಕಳೇ. ಬನ್ನಿ ಇದಕ್ಕೆ ಉತ್ತರ ನೋಡೋಣ. ಇದು ಸಿದ್ಧಾರ್ಥನು ಬುದ್ಧನಾದ ಬಗೆಯನ್ನ ಪರಿಯನ್ನ ತಿಳಿಸುವಂತದ್ದಾಗಿದೆ ಅಂತ ಹೇಳಿದ್ರೆ ಆಯ್ತು ಮಕ್ಕಳೇ. ಸರಿನಾ? ಇದು ಅರ್ಥ ಆಯ್ತಾ? ಇಲ್ಲಿ ಮುಂದಿನ ಭಾಗಕ್ಕೆ ಹೋಗ್ಲಾ? ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಅಂದ್ರೆ ಇಡೀ ಸಾರಾಂಶವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಇದು 8-10 ವಾಕ್ಯದಲ್ಲಿ ಇದೆ. ಇದನ್ನ ಪೂರ್ತಿಯಾಗಿ ಸಿದ್ಧಾರ್ಥ ಮನೆ ಬಿಟ್ಟು ಹೋದಾಗಿಂದ ಹಿಡಿದು ಅವನು ಮತ್ತೆ ನಾಡಿನತ್ತ ಬರೋ ಬಗ್ಗೆ ಎಲ್ಲ ಅಂಶಗಳನ್ನ ಇಲ್ಲಿ ಬರಿಬೇಕು. ಸರಿನಾ? ಯಾವ್ದು ಬರಿತೀರಾ ಅದರಲ್ಲಿ ಅಂಶಗಳು ಅಂತ ಹೇಳಿದ್ರೆ, ಫಸ್ಟ್ ಅವ್ನ್ ಮನೆ ಬಿಟ್ಟು ಹೋದ ಮಧ್ಯರಾತ್ರಿ ಅಂತ ಬರಿತೀರಾ. ಆಮೇಲೆ ಅವ್ನ ಜ್ಞಾನವನ್ನ ಹುಡ್ಕೊಂಡು ಹೋದ. ಅವನು ಜ್ಞಾನವನ್ನ ಹುಡ್ಕೊಂಡು ಹೋದಾಗ ಪ್ರಕೃತಿ ಹೇಗೆ ಪ್ರತಿಕ್ರಿಯಿಸ್ತು ಅಂತ ಬರಿಬೇಕು. ಆಮೇಲೆ ಅವನಿಗೆ ನಾಡಿನ ಅರ್ಥ ತಿಳಿದು ಹೇಗ್ ಬಂದ ಅಂತ ಹೇಳಿ ಕೂಡ ಬರಿಬೇಕು ಮಕ್ಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಸಂದರ್ಭದೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲೇನು ಗೊತ್ತಾ, ಸಂದರ್ಭ ಬರಿಬೇಕಾದ್ರೆ ಯಾವಾಗ್ಲೂ ನಾವು ಫಸ್ಟ್ ಆಯ್ಕೆ, ಸಂದರ್ಭ, ಆಮೇಲೆ ಸ್ವಾರಸ್ಯ ಬರಿಬೇಕು. ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ಇದನ್ನ ಬಸವರಾಜ್ ಸಬ್ರದವರು ಯಾವುದು ಬೋಧಿ ವೃಕ್ಷದ ಹಾಡಿನಿಂದ ಆಯ್ದುಕೊಂಡಿದೀವಿ ಅಂತ ಬರಿಬೇಕು. ಯಾವ ಒಂದು ಸಂದರ್ಭದಲ್ಲಿ? ಸಿದ್ಧಾರ್ಥ ಎದ್ದು ಮಧ್ಯರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಹೇಳಿದಂಥದ್ದು ಅಂತ ಬರೀಬೇಕು. ಸ್ವಾರಸ್ಯ ಅಂದ್ರೆ ಸಿದ್ಧಾರ್ಥನು ಏನ್ ಮಾಡ್ದ? ಕಾಡಿನಲ್ಲಿ ನಡ್ಕೊಂಡು ಹೋದದ್ದನ್ನ ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅನ್ನೋದು ಇಲ್ಲಿ ಸ್ವಾರಸ್ಯ ಆಗುತ್ತೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಇದಕ್ಕೆ ಉತ್ತರವನ್ನ ನೋಡೋಣ. ಈ ವಾಕ್ಯವನ್ನ ಯಾರು ಬರ್ದಿದ್ದಾರೆ ಅಂತಿದೆ, ಆಮೇಲೆ ಅವನು ಯಾವ ಟೈಮಲ್ಲಿ ಬರ್ದಿದ್ದು, ಆಮೇಲೆ ಸ್ವಾರಸ್ಯ ಹೇಗಿದೆ ಅಂತ ಹೇಳಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಮತ್ತೊಂದಿದೆ ಇಲ್ಲಿ, ಇದು ಕೂಡ ಅಷ್ಟೇ. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಅಂತ ಇದೆ. ಹೌದಾ? ಇಲ್ಲಿ ಮತ್ತೆ ಆಯ್ಕೆ ಅಂತೂ ಸೇಮ್ ಆಗಿರುತ್ತೆ. ಆಮೇಲೆ ಇಲ್ಲಿ ಕಾಡ ತುಂಬ ಪ್ರೀತಿ ಯಾವಾಗ ಅವನಿಗೆ ಜ್ಞಾನೋದಯ ಆದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಪ್ರಕೃತಿ ಹೇಗ್ ಸ್ಪಂದಿಸ್ತು ಅಂತ ಹೇಳಿದಾಗ, ಪ್ರತಿಕ್ರಿಯಿಸ್ತು ಅಂತ ಹೇಳಿದಾಗ ಪ್ರೀತಿಯ ಹೊಳೆನೆ ಹರಿತು ಅಂತ ಅನ್ನೋ ಸಂದರ್ಭದಲ್ಲಿ ಪ್ರೀತಿ ಹೊಳೆ ಅನ್ನೋದನ್ನ ಏನಂತ ಹೇಳಿ ಇಲ್ಲಿ ನಮ್ಮ ಕೃತಿಕಾರರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ನೀವೇನಂತ ಬರಿಬೇಕು ಅಂತ ಹೇಳಿದ್ರೆ, ಇಲ್ಲಿ ಜಾಸ್ತಿ ಆಯ್ತು, ಎಲ್ಲೇ ಮೀರ್ತು, ಜಾಸ್ತಿ ಆಯ್ತು ಅಂತ ಅನ್ನೋದನ್ನ ನೀವು ಹಾಗೆ ಇಲ್ಲಿ ನಮ್ಮ ಕೃತಿಕಾರರು ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಸರಿನಾ? ಸರಿ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪ್ರೀತಿಯನ್ನ ಹುಡುಕಿಕೊಂಡು ಜನರ ಕಡೆಗೆ ಬಂದನು ಅಂತ ಇದೆ ಅಲ್ವಾ? ಹೌದಲ್ವಾ? ಇದು ಕೂಡ ಸೇಮ್ ಹಾಗೆ ಬರಿಬೇಕು ಮಕ್ಕಳೇ. ಸರಿನಾ? ಇಲ್ಲಿ ನೆಕ್ಸ್ಟ್ ಏನ್ ಮಾಡೋಣ ಗೊತ್ತಾ? ಇಲ್ಲಿ ಕೃತಿಕಾರರ ಮನನ ನಕ್ಷೆಯನ್ನ, ಏನಪ್ಪಾ ಕೃತಿಕಾರರ ಮನನ ನಕ್ಷೆ ಅಂದ್ರೆ, ನಿಮ್ಗೆ 3 ಅಂಕಕ್ಕೆ ಕೃತಿಕಾರರ ಬಗ್ಗೆ ಕಿರು ಪರಿಚಯವನ್ನ ಬರೆಯೋದಕ್ಕೆ ಕೊಡ್ತಾರಲ್ವಾ, ಆ ಟೈಮಲ್ಲಿ ನೀವು ಬರಿಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಅವರು ಎಲ್ಲಿ ಹುಟ್ಟಿದ್ರು ಅಲ್ವಾ, ಎಲ್ಲಿ ಹುಟ್ಟಿದ್ರು, ಯಾವ ವರ್ಷದಲ್ಲಿ ಹುಟ್ಟಿದ್ರು, ಆಮೇಲೆ ಅವರ ಪ್ರಮುಖ ಕೃತಿಗಳ್ಯಾವುದು, ಪ್ರಮುಖ ಪ್ರಶಸ್ತಿಗಳ್ಯಾವುದು, ಅವ್ರಿಗೇನಾದ್ರೂ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಬಂದ್ರೆ ಯಾವ ಕೃತಿಗೆ ಬಂದಿದೆ ಅನ್ನೋದನ್ನ ಕೂಡ
ಬರಿಬೇಕು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಇದು ಮನನ ನಕ್ಷೆಯನ್ನ ಮಾಡಿಟ್ಕೊಂಡ್ರೆ ನಿಮಗೆ ವಾಕ್ಯ ರೂಪದಲ್ಲಿ ಬರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ, ಸರಳವಾಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ನೋಡಿ ಮಕ್ಕಳೇ, ಇದನ್ನ ಈ ತರ ಮಾಡ್ಕೊಂಡು ನಿಮ್ಮ ಒಂದು ಪುಸ್ತಕದಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಇದನ್ನ ನೋಡ್ಕೊಂಡು ನೀವು ವಾಕ್ಯ ರೂಪದಲ್ಲಿ ಈಸಿಯಾಗಿ ಬರಿಬಹುದು. ಸರಿನಾ ಮಕ್ಕಳೇ? ಸರಿನಾ? ಓಕೆ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾವು ಮನನವನ್ನ ಮಾಡೋಣ. ಏನಪ್ಪ ಇವತ್ತು ಏನೇನ್ ಕಲ್ತ್ವಿ ಈ ಒಂದು ಪದ್ಯದಲ್ಲಿ ಅಂತ ಹೇಳಿ. ಯಾವುದು ಅಂದ್ರೆ ಕೃತಿಕಾರರ ಪರಿಚಯವನ್ನ ತಗೊಂಡ್ವಿ. ನಾವು ಫಸ್ಟ್ ಬಸವರಾಜ್ ಸಬ್ರದವ್ರ ಬಗ್ಗೆ, ಕೃತಿಕಾರರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಪದ್ಯದ ಭಾವಾರ್ಥವನ್ನ ತಿಳ್ಕೊಂಡ್ವಿ, ಅಭ್ಯಾಸ ಭಾಗವನ್ನ ತಿಳ್ಕೊಂಡ್ವಿ, ವ್ಯಾಕರಣಾಂಶವನ್ನ ತಿಳ್ಕೊಂಡ್ವಿ, ಮತ್ತೆ ಮರುಮನನವನ್ನ ಮಾಡ್ಕೊಂಡ್ವಿ. ಹೌದಾ? ಮನನವನ್ನ ಮಾಡ್ಕೊಂಡ್ವಲ್ವಾ? ಆಮೇಲೆ ಕೃತಿಕಾರರ ಮನನ ನಕ್ಷೆಯನ್ನ ಕೂಡ ನಾವು ನೋಡಿದ್ವಿ. ಹೌದಾ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ, ಬನ್ನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ನೋಟ್ಸ್ ಅನ್ನ ಹಾಕಿದೀವಿ. ಸ್ಟಡಿ ಮಟೀರಿಯಲ್ ಅಂತೀವಲ್ವಾ, ನೋಟ್ಸ್ ಅನ್ನ, ಅಭ್ಯಾಸ ಭಾಗವನ್ನ, ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಹಾಕಿದೀವಿ, ಪ್ರಶ್ನೆಯ ಪತ್ರಿಕೆಗಳನ್ನ ಹಾಕಿದೀವಿ. ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾ, ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.